ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ, ಇವತ್ತು ಮುಖ್ಯವಾಗಿ ಇವತ್ತು ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಎಲ್ಲ ಪೂರ್ವ ತಯಾರಿಗಳು ನಡೀತಾ ಇರತ್ತೆ. ಸೊ, ಈ ಸಂದರ್ಭದಲ್ಲಿ ಭಾಷಾ ಪತ್ರಿಕೆಗೆ ಸಂಬಂಧಪಟ್ಟಂತೆ ಔಟ್ ಆಫ್ ಔಟ್ ಅಂದರೆ 100ಕ್ಕೆ 100 ಅಂಕಗಳನ್ನು ಯಾವ ರೀತಿ ಪಡಿಬಹುದು? ಯಾವ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಪಡ್ಕೊಳ್ತಾರೆ? ಅನ್ನುವಂಥದ್ರ ಬಗ್ಗೆ ನಾವು ತುಂಬ ಗಮನ ವಹಿಸ್ಬೇಕಾಗತ್ತೆ. ನಮ್ಮೆಲ್ಲರಿಗೂ ಆಸೆ ಇರುತ್ತೆ, ಹೌದು 100ಕ್ಕೆ 100ನ್ನ ತಗೋಬೇಕು ಅಂತೇಳಿ. ಸೊ, ಆ ಕಾರಣದಿಂದ ಆ 100ಕ್ಕೆ 100ನ್ನ ಯಾವ ರೀತಿ ತಗೋಬಹುದು? ಯಾವ ರೀತಿ ಟಾಪರ್ಸು ಏನೇನನ್ನ ಫಾಲೋ ಮಾಡ್ತಾರೆ? ಅಂದರೆ ಯಾವ ರೀತಿ ಅನುಸರಣೆ ಮಾಡ್ತಾರೆ? ಅದ್ರ ಬಗ್ಗೆ ನಾವು ನೋಡ್ಕೊಳ್ತಾ ಹೋಗ್ತೀವಿ. ಸೊ, ಹಾಗಾಗಿ ಕನ್ನಡ ಭಾಷೆಯ ಪತ್ರಿಕೆಯಲ್ಲಿ 100ಕ್ಕೆ 100ನ್ನ ತಗೋಬೋದಾದಂಥ ಸಾಧ್ಯತೆಗೆ ಸಂಬಂಧಪಟ್ಟಂತೆ ಕೆಲವೊಂದು ರಹಸ್ಯಗಳಿದೆ. ಏನೇನು ರಹಸ್ಯಗಳು? ಅದನ್ನು ನೋಡೋಣವಾ? ಸೊ, ನೋಡಿ, ಮುಖ್ಯವಾಗಿ ಪರೀಕ್ಷೆ ಸಂದರ್ಭದಲ್ಲಿ ಉತ್ತರ ಪತ್ರಿಕೆಯಲ್ಲಿ ನಿಮಗೆಲ್ಲ ಗೊತ್ತಿದ್ದಾಗೇನೆ ನಮ್ಮ ನೋಂದಣಿ ಸಂಖ್ಯೆ ಅಂದರೆ ರಿಜಿಸ್ಟರ್ ನಂಬರನ್ನು ಬರೀಬೇಕು. ಅದಾದಮೇಲೆ ನಿಮ್ಮ ಮಾಧ್ಯಮ ಅಂದರೆ ನೀವು ಇಂಗ್ಲೀಷ್ ಮೀಡಿಯಮ್ ಆಗಿದ್ರೆ ಇಂಗ್ಲೀಷ್ ಮೀಡಿಯಮ್ ಅಂತ ಹಾಕಬೇಕು, ಕನ್ನಡ ಮೀಡಿಯಮ್ ಆಗಿದ್ರೆ ಕನ್ನಡ ಅಂತೇಳಿ ಹಾಕಬೇಕು. ಸೊ, ವಿಷಯ ಕನ್ನಡ. ಅದಾದಮೇಲೆ ವಿಷಯದ ಸಂಕೇತ ಅಂತೇಳಿ ನಿಮ್ಮ ಆಲ್ ಟಿಕೆಟಲ್ಲೇ ಮೆನ್ಷನ್ ಮಾಡಿರ್ತಾರೆ. ಸೊ, ಕನ್ನಡದ ಸಂಕೇತ 01, ಹಾಗಾಗಿ ಪ್ರಥಮ ಭಾಷೆ ಕನ್ನಡದ ಸಂಕೇತ 1 ಅಂತ ಬರೀಬೇಕು. ಅದಾದ ಮೇಲೆ ಇದು ಕೊನೆಗೆ ಬರಿಬೇಕಾದಂಥ ಮಾಹಿತಿ ಯಾವುದಪ್ಪ ಅಂತಂದರೆ, ನೀವೆಲ್ಲ ಉತ್ತರ ಪತ್ರಿಕೆಯಲ್ಲಿ ಉತ್ತರವನ್ನು ಬರೆದಾದ ನಂತರ ನೀವು ಎಷ್ಟು ಪುಟಗಳನ್ನು ಬರೆದ್ರಿ ಅನ್ನೋದನ್ನು ಲೆಕ್ಕಾಚಾರ ಮಾಡಿ. ಸೊ, ಆ ಸಂದರ್ಭದಲ್ಲಿ ನೀವು ಈ ಪುಟಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೀವು ಒಟ್ಟು ಪುಟಗಳನ್ನು ಬರಿಬೇಕಾಗಿರುತ್ತೆ. ಸೊ, ಇದಿಷ್ಟು ಮೊದಲನೇ ಪುಟಕ್ಕೆ ಸಂಬಂಧಪಟ್ಟಂಥ ಮಾಹಿತಿ. ಇದೆಲ್ಲರಿಗೂ ಕೂಡ ಸಾಮಾನ್ಯವಾಗಿ ಅನುಸರಣೆ ಆಗುತ್ತೆ, ಎಲ್ಲ ವಿಷಯಗಳಿಗೂ ಕೂಡ ಅವಲಂಬಿತ ಆಗಿರುತ್ತೆ. ಸೊ, ಆ ಕಾರಣದಿಂದ ಮುಂದೆ ನಾವು ಮುಖ್ಯವಾಗಿ ಕನ್ನಡ ಭಾಷೆಯ ಪತ್ರಿಕೆಯಲ್ಲಿ 100ಕ್ಕೆ 100ನ್ನ ತಗೋಬಹುದಾದಂಥ ಸಾಧ್ಯತೆಗಳ ಬಗ್ಗೆ ಚರ್ಚೆ ನೋಡೋಣ. ಸೊ, ಇಲ್ಲಿ ನೋಡಿ, ಮೊದಲಿಗೆ ನಮ್ಮೆಲ್ಲರಿಗೂ ಗೊತ್ತು, ಇಲ್ಲಿ ಮೊದಲ 6 ಪ್ರಶ್ನೆಗಳು ನಮಗೆ ಮೊದಲನೇ ವಿಭಾಗದಲ್ಲಿ ಒಂದು ವಾಕ್ಯ ಅಥವಾ ಒಂದು ಪದಗಳಿಗೆ ಸಂಬಂಧಪಟ್ಟಂಥ ಒಂದು ಅಂಕದ ಪ್ರಶ್ನೆ ಇರುತ್ತೆ. ಸೊ, ಈ ಸಂದರ್ಭದಲ್ಲಿ ನಾವು ಯಾವ ರೀತಿ ಬರೀಬೇಕು? ಮುಖ್ಯವಾಗಿ ನಮಗೆ ತುಂಬ ಸರಳ ಅಂತ ಅನಿಸೋದು ಒಂದು ವಾಕ್ಯದ ಪ್ರಶ್ನೆಗಳು, ಅಥವಾ ಹೊಂದಿಸಿ ಬರೆಯಿರಿ ಅಥವಾ ಬಿಟ್ಟ ಸ್ಥಳ. ಸೊ, ಹಾಗಾಗಿ ಅದೆಲ್ಲ ನೆನಪಲ್ಲಿರೋ ಕಾರಣದಿಂದ ನಮಗೆ ಗೊತ್ತಿರೋ ಉತ್ತರನ ನಾವು ಮೊದಲು ಆಯ್ಕೆ ಮಾಡಿಕೊಂಡು ಬರೀಬೇಕು. ಇಲ್ಲಿ ಗಮನಿಸಿ. ಸೊ, ಈ ಪತ್ರಿಕೆಯಲ್ಲಿ ಯಾವ ಥರ ಮಾಡಿದಾರಪ್ಪ ಅಂತಂದರೆ, 1 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ 6 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದಿದ್ದಾರೆ. ಸೊ, ಇಲ್ಲಿ ಯೋಗವಾಹಕಗಳು, ಸಪ್ತಮಿ, ಕ್ರಿಯಾ, ಸಮಾಸ, ಪ್ರಶ್ನಾರ್ಥಕ, ಸನ್ಮಾನ, ತದ್ದಿತ ಅಂತ ಭಾವನಾಮ. ಸೊ, ಈ ಉತ್ತರಗಳನ್ನು ಈ ಥರ ಬರೆದಿದ್ದಾರೆ. ಸೊ, ಬರೀ ಉತ್ತರಗಳನ್ನು ಬರೆದ್ರೆ ಸಾಕ? ಉತ್ತರಗಳ ಜೊತೆಗೆ ನೀವು ಗಮನಿಸಬೇಕಾಗಿರುವಂಥದ್ದು ಯಾವುದಪ್ಪ ಅಂತಂದರೆ, ವಿಭಾಗದ ಮುಖ್ಯವಾಗಿ ವಿಭಾಗವನ್ನು ಮೆನ್ಷನ್ ಮಾಡುವಂಥದ್ದು, ಅದು ಯಾವ ವಿಭಾಗದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ಇಲ್ಲಿ ಮೊದಲನೇದು ಆ ವಿಭಾಗ ಆಗಿದ್ರೆ ಆ ವಿಭಾಗ ಅಂತ ಬರೀಬೇಕು. ಸೊ, ಒಂದು ಪುಟದಲ್ಲಿ 10 ಪ್ರಶ್ನೆಗಳಿಗೆ 1 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಬಹುದಾದಂಥ ಜಾಗ ಇರುತ್ತೆ. ಹಾಗಾಗಿ ನೀವು ಇಲ್ಲಿ ಮುಖ್ಯವಾಗಿ ಮೊದಲನೇ ಪುಟದಲ್ಲಿ ನಿಮಗೆ 1 ಅಂಕದ ಪ್ರಶ್ನೆಗಳ ಬಗ್ಗೆ ನಿಖರವಾದಂಥ ಉತ್ತರ ಗೊತ್ತಿದ್ರೆ ಅಲ್ಲಿ ಪ್ರಶ್ನೆ ಸಂಖ್ಯೆಯನ್ನು ಹಾಕಬೇಕು. ಇಲ್ಲಿ ಗಮನಿಸಿ, ಯಾವುದೇ ರೀತಿಯ ಪ್ರಶ್ನೆಯನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ, ಆದರೆ ಪ್ರಶ್ನೆಯ ಸಂಖ್ಯೆಯನ್ನು ಮೆನ್ಷನ್ ಮಾಡಬೇಕು. ಸೊ, ಪ್ರಶ್ನೆ ಸಂಖ್ಯೆಯನ್ನು ಹಾಕಿ ನಂತರ ಉತ್ತರದಲ್ಲಿ ಮೆನ್ಷನ್ ಮಾಡಿರುವಂತಹ ಆ ಆಪ್ಷನ್ ಅಂದರೆ ABC ಅಥವಾ ಆ ಇ ಅಂತ ಮೆನ್ಷನ್ ಮಾಡಿರ್ತಾರಲ್ಲ, ಸೊ ಅದರಲ್ಲಿ ಅದನ್ನು ಬರೆದು ಅದಾದಮೇಲೆ ಉತ್ತರನ ಬರೀಬೇಕು. ಸೊ, ನೀವು ಗಮನಿಸಿ, ಉತ್ತರವನ್ನು ಬರೀಬೇಕಾದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯ 1 ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ತಪ್ಪುಗಳನ್ನು ಮಾಡಬೇಡಿ. ಯಾಕೆ ಅಂತಂದರೆ, ನಮಗೆ ಕನ್ನಡ ಅಂತ ಬಂದಾಗ ಅಕ್ಷರಗಳು ಮತ್ತು ಒತ್ತಕ್ಷರಗಳನ್ನು ಬರೆಯುವಂಥದ್ರಲ್ಲಿ ನಾವು ತಪ್ಪನ್ನು ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ಉತ್ತರ ಕೆಲವೊಂದು ಸಾರಿ ತಪ್ಪಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ, ಈ ಕಾರಣದಿಂದ ನೀವು ಮುಖ್ಯವಾಗಿ ಏನನ್ನು ಮಾಡಬೇಕಪ್ಪ ಅಂತಂದರೆ, ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳ ಜೊತೆಗೆ ಉತ್ತರ ಇದ್ರೆ ಅಂದರೆ
ಬಹು ಆಯ್ಕೆಯ ಪ್ರಶ್ನೆಗಳಿದ್ರೆ ಅಂತಹ ಪ್ರಶ್ನೆಗಳಲ್ಲಿ ಉತ್ತರಗಳನ್ನು ಕೂಡ ಕೆಳಗಡೆ ಇದ್ದು ಅದನ್ನು ಸೂಚನೆಗೆ ಅನುಗುಣವಾಗಿ ಆಯ್ಕೆ ಮಾಡಿ ಬರಿಬೇಕಾದಂಥ ಸಂದರ್ಭದಲ್ಲಿ ನೀವು ಆ ಉತ್ತರ ಅನ್ನುವಂಥದ್ದು ಅಲ್ಲೇ ಇದ್ದಾಗ ಅದನ್ನು ಆಯ್ಕೆ ಮಾಡಿ ಬರೆಯುವಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥ ಉತ್ತರವನ್ನೇ ನೋಡಿಕೊಂಡು ಬರಿಬೇಕಾದಂಥ ಸಾಧ್ಯತೆ ಇರುತ್ತೆ. ಸೊ ಮೊದಲ ಪುಟದಲ್ಲಿ ಇಲ್ಲಿ ಗಮನಿಸಿ, ಮೊದಲನೇ ವಿಭಾಗದಲ್ಲಿ 6 ಪ್ರಶ್ನೆಗಳಿಗೆ ಉತ್ತರಗಳನ್ನ ಮಾಡಿದ್ದಾರೆ. ನಂತರ ಎರಡನೇ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 4 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಉತ್ತರಗಳನ್ನ ಬರೆದಿದ್ದಾರೆ. ಹಾಗಾಗಿ ಮೊದಲ ಪುಟದಲ್ಲಿ 10 ಅಂಕಗಳಿಗೆ ಸಂಬಂಧಪಟ್ಟಂತ ಉತ್ತರ ಇದೆ. ಇಲ್ಲಿ ಗಮನಿಸಿದಾಗ ನೋಡಿ, ನೀವು ಪ್ರತಿ ಪುಟಕ್ಕೂ ಎಷ್ಟು ಅಂಕಗಳನ್ನ ಪಡೆದಿದ್ದೀರಿ ಅನ್ನೋದನ್ನ ಇಲ್ಲಿ ನಾವು ಗುರುತಿಸ್ತಾ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ಯಾವುದಾದ್ರೂ ತಪ್ಪು ಉತ್ತರನ ಬರೋದು ಅಂಕ ಕಡಿತ ಆಗಿದ್ರೆ ಅದು ನಮ್ಗಿಲ್ಲಿ ಗೊತ್ತಾಗತ್ತೆ. ಸೊ ಹಾಗಾಗಿ ನೀವು ಮೊದಲನೇ ಪುಟದಲ್ಲಿ 10 ಪ್ರಶ್ನೆಗಳನ್ನ ಬರಿಬೋದಾಗಿರೋದ್ರಿಂದ 10 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಉತ್ತರವನ್ನ ಇಲ್ಲಿ ಬರಿತಾ ಹೋಗ್ತೀರ. ನಂತರ ಇದು 1 ಅಂಕಕ್ಕೆ ಸಂಬಂಧಪಟ್ಟಂಥದ್ದು. ನಂತರ ನಿಮಗೆ ಬಿಟ್ಟ ಸ್ಥಳಗಳನ್ನ ತುಂಬಿರಿ ಅಂತೇಳಿ ನಿಮಗೆ 3 ಪ್ರಶ್ನೆಗಳು ಮೊದಲ ಭಾಗದಲ್ಲಿ ಕಂಡು ಬರುತ್ತೆ. ಸೊ ನೀವಿಲ್ಲಿ ಮುಖ್ಯವಾಗಿ ಬರೀಬೇಕಾಗಿರೋದು ಏನಪ್ಪ ಅಂತಂದ್ರೆ, ಇಲ್ಲಿ ನೋಡಿ ಪ್ರಶ್ನೆ ಸಂಖ್ಯೆಯನ್ನ ಮೆನ್ಷನ್ ಮಾಡಿದ್ದಾರೆ. ಅದಾದ ಮೇಲೆ ನಂತರ ಆ ಬಿಟ್ಟ ಸ್ಥಳಕ್ಕೆ ಮಾತ್ರ ಕಂಪ್ಲೀಟ್ ಆದಂತಹ ಅಂದ್ರೆ ಪೂರ್ಣ ರೂಪದ ಒಂದು ಪ್ರಶ್ನೆಯನ್ನ ಬರೀಬೇಕಾಗಿರುತ್ತೆ. ನೀವು ಬಿಟ್ಟ ಸ್ಥಳಕ್ಕೆ ಬರೀ ಉತ್ತರವನ್ನ ಬರೆಯೋದಕ್ಕಿಂತ ಅದಕ್ಕೆ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಆ ಸಾಲನ್ನು ಬರೆಯುವಂಥದ್ದು ತುಂಬ ಉತ್ತಮ. ಸೊ ಹಾಗಿದ್ದಾಗ ಆ ಪ್ರಶ್ನೆಗೆ ಉತ್ತರ ಸರಿಯಾಗಿದೆ ಅನ್ನುವಂಥದ್ದು ಮೌಲ್ಯಮಾಪಕರಿಗೆ ಗೊತ್ತಾಗ್ತಾ ಹೋಗುತ್ತೆ. ನಂತರ ಇಲ್ಲಿ 2 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತೀವಿ. ಸೊ ಇಲ್ಲಿ ಬಿಟ್ಟ ಸ್ಥಳ ಆಗತ್ತೆ. ನಂತರ 2 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನೋಡುವಾಗ ನೀವು ಇಲ್ಲಿ ಗಮನಿಸಿ, ಪ್ರಶ್ನೆ ಸಂಖ್ಯೆಗಳನ್ನು ಹಾಕಿ ಪ್ರಶ್ನೆಯನ್ನ ಯಾವುದೇ ರೀತಿ ಬರೆಯದೆ ಉತ್ತರಗಳನ್ನು ಮಾತ್ರ ಅಚ್ಚುಕಟ್ಟಾಗಿ ಬರೆದಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯ ನೀವು ತಪ್ಪನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲ ಒತ್ತಕ್ಷರಗಳು, ಪದಗಳು ಮತ್ತೆ ಅದಕ್ಕೆ ಹಾಕಬೇಕಾಗಿದ್ದಂತಹ ಚಿಹ್ನೆಗಳು ಅದನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಹಾಗಾಗಿ 2 ಅಂಕದ ಪ್ರಶ್ನೆಗಳಲ್ಲಿ ಬರಬೇಕಾದ್ರೆ, ಉತ್ತರಗಳನ್ನು ಬರಿಬೇಕಾದ್ರೆ ಸರಿಯಾದಂತಹ ಪದ ಬಳಕೆ, ವಾಕ್ಯದ ಸ್ಪಷ್ಟತೆ ಅದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಇಲ್ಲಿ 7 ಬಿಟ್ಟ ಸ್ಥಳಗಳನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಅದಾದ ಮೇಲೆ ಬಿಟ್ಟ ಸ್ಥಳಗಳಿಗೂ ನಿಮಗೆ ಗೊತ್ತಿರೋ ಹಾಗೇನೆ ಅಲ್ಲೇ ಉತ್ತರಗಳು ಕೂಡ ಇರುತ್ತೆ. ಹಾಗಾಗಿ ಅದನ್ನು ಆಯ್ಕೆ ಮಾಡಿ ಬರೆಯೋದಷ್ಟೇ. ಈ ಬಿಟ್ಟ ಸ್ಥಳಗಳಿಗೆ ಸಂಬಂಧಪಟ್ಟಂತೆ ನೀವು ಕೇವಲ ಪ್ರಶ್ನೆಯನ್ನು ಮಾತ್ರ ಬರೆಯೋದ್ರ ಜೊತೆಗೆ ಉತ್ತರವನ್ನು ಸೇರಿಸಿ ಅಲ್ಲಿ ಬರೆಯೋದ್ರಿಂದ ನಮಗೆ ಮುಖ್ಯವಾಗಿ ಗಮನ ಅನ್ನುವಂಥದ್ದು ಕಂಡು ಬರುತ್ತೆ. ಸೊ ಬಿಟ್ಟ ಸ್ಥಳಗಳಾದ ಮೇಲೆ 2 ಅಂಕಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಆಯ್ಕೆಯ ರೂಪದಲ್ಲಿ, ಅಂದರೆ ನಿಮಗೆ ಯಾವ ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಂಡಿರ್ತೀರ ಆ ಪ್ರಶ್ನೆ ಸಂಖ್ಯೆಯನ್ನು ನಮೂದಿಸಿ ಅದಾದ ನಂತರ ಉತ್ತರವನ್ನು ಅಲ್ಲಿ ಬರೆದು ಅದಾದ ಮೇಲೆ ಈ ಚಿಹ್ನೆ ಪೂರ್ಣ ವಿರಾಮ ಆಗಲಿ ಅಥವಾ ಅರ್ಧ ವಿರಾಮ ಆಗಲಿ ಅಥವಾ ವಿವರಣೆ ಚಿಹ್ನೆಯನ್ನು ಆಗಲಿ ಅದನ್ನು ನಾವು ಮೆನ್ಷನ್ ಮಾಡಿದಂಥ ಸಂದರ್ಭದಲ್ಲಿ, ಅಂದರೆ ಅದನ್ನು ಹಾಕದಂಥ ಸಂದರ್ಭದಲ್ಲಿ ನಮಗೆ ಇಡೀ ಒಂದು ವಾಕ್ಯದ ಸ್ಪಷ್ಟತೆ ಅಥವಾ ಪ್ರಶ್ನೆಗೆ ಸಂಬಂಧಿಸಿದಂಥ ಪೂರ್ಣವಾದಂಥ ಉತ್ತರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ನಂತರ 2 ಅಂಕಗಳಿಗೆ ಸಂಬಂಧಪಟ್ಟಂತೆಯೇ ಮುಂದುವರಿಸ್ತಾ ಹೋಗೋದಾದ್ರೆ ಇಲ್ಲಿ ನೋಡಿ, ಈ ಪ್ರಶ್ನೆ ಸಂಖ್ಯೆಯನ್ನು ಮೆನ್ಷನ್ ಮಾಡಿದ್ದಾರೆ, ಅಂದರೆ ಯಾವುದೇ ತಪ್ಪಾಗಿ ನಮೂದಿಸದೆ ಬರೆದಿದ್ದಾರೆ. ಅದಾದ ಮೇಲೆ ಮುಖ್ಯವಾಗಿ ನಾವು ಇನ್ನೊಂದನ್ನು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಏನಪ್ಪ ಅಂದರೆ, ನಾವು ಒಂದು ಪುಟದಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬಹುದಾದಂಥ ಸಾಧ್ಯತೆ ಇರುತ್ತೆ ಅನ್ನೋದನ್ನು ತುಂಬ ಗಂಭೀರವಾಗಿ ಗಮನಿಸಬೇಕಾಗತ್ತೆ. ಯಾಕಪ್ಪ ಅಂತಂದರೆ ನಾವು ಕೆಲವರೆಲ್ಲ ಜಿಪುಣತನ ಮಾಡಿಕೊಂಡು ಏನು ಮಾಡ್ತೀವಿ, ಒಂದೇ ಪುಟದಲ್ಲಿ 10 ಪ್ರಶ್ನೆಗಳನ್ನು ಬರೆಯುವಂಥದ್ದು ಅಥವಾ ಅದನ್ನು ಒತ್ತು ಕೂಡಿಸಿ ಜಾಗ ಬಿಡದೆ ಅದನ್ನು ಸಾಲನ್ನು ಅಂಟಿಸಿ ಬರೆಯುವಂಥದ್ದು, ಕ್ರಮವಾದಂಥ ಒಂದು ಕ್ರಮಬದ್ಧತೆ ಇಲ್ಲದೆ ಇರುವಂಥದ್ದನ್ನು ನಾವು ಉತ್ತರ ಪತ್ರಿಕೆಯಲ್ಲಿ ಗಮನಿಸ್ತಾ ಹೋಗ್ತೀವಿ. ಸೊ ಈ ಕಾರಣದಿಂದ ನಾವು ಮುಖ್ಯವಾಗಿ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆದಾದ ನಂತರ ನೀವಿಲ್ಲಿ ಅದಾದ ಮೇಲೆ ಒಂದು ಸಾಲನ್ನು ಬಿಟ್ಟು ಆ ಪ್ರಶ್ನೆ ಆದಮೇಲೆ ಒಂದು ಗೆರೆಯನ್ನು ಎಳೆಯುವಂಥದ್ದು. ಇದನ್ನು ಪರೀಕ್ಷೆ ಬರಿತಾನೆ ಮಾಡಬೇಕು ಅನ್ನುವಂಥದ್ದು ಯಾವುದೇ ಪದ್ಧತಿ ಇಲ್ಲ. ನಿಮ್ಮ ಉತ್ತರಗಳನ್ನೆಲ್ಲ ಬರೆದಾದ ಮೇಲೆ ನಿಮಗೆ ಸಮಯ ಇದ್ದಂಥ ಸಂದರ್ಭದಲ್ಲಿ ಈ
ಒಂದು ಉತ್ತರಕ್ಕೆ ಸಂಬಂಧಪಟ್ಟಂತ ಈ ಗೆರೆಯನ್ನು ಎಳೆಯುವಂಥದ್ದು ತುಂಬ ಉತ್ತಮ. ಯಾಕೆ ಅಂತಂದರೆ ಈ ಪ್ರಶ್ನೆಗೂ ಇರುವಂಥ ಉತ್ತರದ ಒಂದು ವ್ಯತ್ಯಾಸ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಆ ಕಾರಣದಿಂದ ಇಲ್ಲಿ ಮುಖ್ಯವಾಗಿ ಪ್ರಶ್ನೆಗೆ ಸಂಬಂಧಿಸಿದಂಥ ಉತ್ತರವನ್ನು ನಾವು ಒಂದು ಭಾಗದಲ್ಲಿ ಗಮನಿಸ್ಬೋದು. ಇಲ್ಲಿ ನೋಡಿ, ಒಂದು ಪುಟದಲ್ಲಿ 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದಿದ್ದಾರೆ. ಹಾಗಾಗಿ ಒಂದು ಪುಟದಲ್ಲಿ 4 ಪ್ರಶ್ನೆಗಳ ಉತ್ತರವನ್ನು ನಾವಿಲ್ಲಿ ಗಮನಿಸ್ಬೋದು. ಅದೇ ರೀತಿ 4ಕ್ಕಿಂತ ಹೆಚ್ಚಾಗಿ ಏನಾದರೂ ನಮಗೆ ಇನ್ನೊಂಚೂರು ಹೆಚ್ಚಾಗಿ ಬರೆಯಬೇಕು ಅಥವಾ ಸ್ವಲ್ಪ ಹೆಚ್ಚುವರಿ ಸಾಲುಗಳನ್ನು ಸೇರಿಸಬೇಕು ಅಂತಿದ್ದಾಗ ಈ ಪದಗಳಿಗೆ ಸಂಬಂಧಿಸಿದಂತೆ ನಮ್ಗೆ ಕೆಲವೊಂದು ಅಭ್ಯಾಸ ಇದೆ. ಪೂತಿನ ಅಂತೇಳಿ ಬರಿ, ಅಂದರೆ ಪುಟ ತಿರುಗಿಸಿ ನೋಡಿ ಅಂತ. ಸೊ ಅದನ್ನು ಇಲ್ಲಿ ಬರೆಯುವಂಥ ಯಾವುದೇ ಅವಶ್ಯಕತೆ ಇಲ್ಲ. ಇಲ್ಲಿ ಗೊತ್ತಾಗುತ್ತೆ ನಾವಿಲ್ಲಿ ನೆಕ್ಸ್ಟ್ ಬರೀಬೇಕಾದ್ರೆ ಒಂದು ಗೆರೆಯನ್ನು ಹಾಕಿ ಅದನ್ನು ಅಂದರೆ ಮುಂದುವರಿಸ್ತಾ ಹೋದರೆ ನಮ್ಗೆ ಈ ಸಂದರ್ಭದಲ್ಲಿ ಈ ಪ್ರಶ್ನೆಗೆ ಉತ್ತರ ಇನ್ನೂ ಮುಂದುವರೆದಿದೆ ಅಂತೇಳಿ ಗೊತ್ತಾಗ್ತಾ ಹೋಗುತ್ತೆ. ಒಬ್ಬ ಮೌಲ್ಯಮಾಪಕರು ಪ್ರತಿ ಪುಟವನ್ನು ತೆಗೆದು ನೋಡೋದ್ರಿಂದ ಒಂದು ಪ್ರಶ್ನೆ ಸಂಖ್ಯೆ ಸರಿಯಾಗಿದ್ದರೆ ಆ ಪ್ರಶ್ನೆಗೆ ಸಂಬಂಧಪಟ್ಟಂಥ ಉತ್ತರ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದು 2 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಉತ್ತರ. ಇನ್ನು 3 ಅಂಕಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ, ಅಂದರೆ ಟಿಪ್ಪಣಿಯನ್ನು ಬರೆಯಿರಿ ಅನ್ನೋದನ್ನು ಕೇಳ್ತಾರೆ. ಸೊ ಈ ಟಿಪ್ಪಣಿಗೆ ಸಂಬಂಧಪಟ್ಟಂತೆ ನೀವು ನೋಡಿ, ಈ 5ನೇ ವಿಭಾಗನ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ. ಅದಾದ ಮೇಲೆ ಕೆಲವೊಂದು ಸಾರಿ 3 ಅಂಕಗಳಿಗೆ ಸಂಬಂಧಪಟ್ಟಂಥ ಕವಿ ಪರಿಚಯವನ್ನು ಕೊಟ್ಟಿರ್ತಾರೆ. ಯಾವ್ಯಾವ ಕವಿಯ ಇತಿವೃತ್ತವನ್ನು ಬರೀಬೇಕು ಅಂದರೆ ವಿಳಾಸ, ಕೃತಿ, ಅವರ ಕಾಲ, ಸೊ ಅವರ ಬಗ್ಗೆ ಇರುವಂಥ ಮಾಹಿತಿಯನ್ನು ಸ್ಪಷ್ಟವಾಗಿ ಬರೀಬೇಕು ಅಂತಂದಾಗ 3 ಅಂಕಗಳನ್ನು ನಾವು ಇಲ್ಲಿ ಒಟ್ಟಾರೆ ಎಲ್ಲೆಲ್ಲಿ ತಗೋಬಹುದು ನೀವು ಗಮನಿಸಿ. ಇಲ್ಲಿ ಉದಾಹರಣೆಗೆ ಮರಿಯಪ್ಪ ಭಟ್ರ ಬಗ್ಗೆ ನಿಮಗೆ ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಕವಿ ಪರಿಚಯ ಏನು? ಮರಿಯಪ್ಪ ಭಟ್ಟರು. ಸಾಧ್ಯ ಆದರೆ ನೀವು ಬರೆಯುವಂಥ ವರ್ಷಗಳನ್ನು ಕನ್ನಡದ ಅಂಕಿಯಲ್ಲೇ ಬರೆಯುವುದು ಉತ್ತಮ. ಸೊ ಕನ್ನಡದ ಅಂಕಿ ಗೊತ್ತಿಲ್ಲ ಅಂತಂದರೆ ನಾವು ಇಂಗ್ಲಿಷ್ ಅಂಕಿಗಳನ್ನು ಬರೆಯೋದು ಸಾಧ್ಯತೆ ಇರುತ್ತೆ. ಹಾಗಾಗಿ ಮುಖ್ಯವಾಗಿ ನಾವು ಬಹುತೇಕ ಕನ್ನಡದ ಅಂಕಿಗಳನ್ನು ಬರೆದ್ರೆ ಸೊ ಕನ್ನಡದ ಬಳಕೆ ಅನ್ನುವಂಥದ್ದು ನಮ್ಮ ಉತ್ತರದಲ್ಲಿ ಸ್ಪಷ್ಟವಾಗಿರುತ್ತೆ. ಹಾಗಾಗಿ ಇಲ್ಲಿ ನೋಡಿ, ಮರಿಯಪ್ಪ ಭಟ್ಟರು 1906ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಒಂದು ಗ್ರಾಮದಲ್ಲಿ ಜನಿಸಿದ್ದಾರೆ. ಅಂದರೆ ಅವರ ಕಾಲದ ಬಗ್ಗೆ ಹೇಳಿದ್ದಾರೆ. ಅದಾದ ನಂತರ ಅವರ ಜನ್ಮಸ್ಥಳದ ಬಗ್ಗೆ ಹೇಳಿದ್ದಾರೆ. ಅದಾದ ನಂತರ ಇವರು ಕನ್ನಡ ಸಂಸ್ಕೃತಿ, ಛಂದಸ್ಸಾರ, ಅಭಿನವ ಮಂಗರಾಜ ನಿಘಂಟು, ಸೊ ಇಂಗ್ಲಿಷ್ ನಿಘಂಟು, ಜಾತಕ ತಿಲಕಂ ಅಂತೇಳಿ ಸೊ ಅವರ ಸಾಹಿತ್ಯ ಕೃತಿಗಳನ್ನು ಅಲ್ಲಿ ಬರೆದಿದ್ದಾರೆ. ಹಾಗಾಗಿ ಅದಾದ ನಂತರ ಒಂದು ಕಾಲದ ಬಗ್ಗೆ ಆಯಿತು, ನಂತರ ಜನ್ಮಸ್ಥಳದ ಬಗ್ಗೆ ಆಯಿತು, ನಂತರ ಕೃತಿಗಳ ಬಗ್ಗೆ ಆಯಿತು. ಆ ಕೃತಿಗಳು ಅಂದರೆ ಅವರ ಸಾಹಿತ್ಯ ಸೇವೆಗೆ ಸಲ್ಲಿಸಿದಂಥ, ಅಂದರೆ ಅವರ ಸಾಹಿತ್ಯ ಸೇವೆಯನ್ನು ಗಮನಿಸಿ ಅವರಿಗೆ ಬಂದಂತಹ ಸಾಹಿತ್ಯ ಪುರಸ್ಕಾರಗಳನ್ನು ನಾವು ಅಲ್ಲಿ ಗಮನಿಸ್ತೀವಿ. ಹಾಗಿದ್ದಾಗ ಇಲ್ಲಿ ಮರಿಯಪ್ಪ ಭಟ್ರ ಸಂಪೂರ್ಣ ಪರಿಚಯ ನಮಗೆ ಕಾಣ್ತಾ ಹೋಗುತ್ತೆ. ಒಂದು 3 ಅಂಕಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ನಮಗೆ ಇಲ್ಲಿ ಸಿಗುತ್ತೆ. ಹಾಗಾಗಿ 3ಕ್ಕೆ 3 ಪಡ್ಕೋಬಹುದು. ನಂತರ ಇಲ್ಲೂ ಕೂಡ ಹಾಗೇನೆ ಕುಮಾರವ್ಯಾಸನ ಬಗ್ಗೆ ಟಿಪ್ಪಣಿಯನ್ನು ಬರೆದಿದೆ. ಕುಮಾರವ್ಯಾಸನ ಬಗ್ಗೆ ಟಿಪ್ಪಣಿಯನ್ನು ಬರೆಯಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿ ಗಮನಿಸಿ ಆತನ ಮೂಲ ಹೆಸರಿನ ಬಗ್ಗೆ ಹೇಳ್ತಾ ಹೋಗ್ತಾರೆ. ಕುಮಾರವ್ಯಾಸ ಎಂದೇ ಪ್ರಸಿದ್ಧನಾದಂಥ ಗದುಗಿನ ನಾರಣಪ್ಪನು 1430ರಲ್ಲಿ ಗದಗ್ ಪ್ರಾಂತ್ಯದ ಕೋಳಿವಾಡ ಎಂಬಲ್ಲಿ ಜನಿಸಿದರು. ಅಂದರೆ ಅವರ ಕಾಲ ಮತ್ತು ಅವರ ಪ್ರಸಿದ್ಧತೆ ಅಂದರೆ ಅವರ ಕಾವ್ಯನಾಮದಿಂದ ಗುರುತಿಸ್ಕೊಂಡಿರುವಂಥದ್ದು. ಅದಾದ ಮೇಲೆ ನಂತರ ಅವರ ಜನ್ಮಸ್ಥಳ, ಅದಾದ ಮೇಲೆ ಅವರು ಬರೆದಂತಹ ವ್ಯಾಸ ಭಾರತದ 10 ಪರ್ವಗಳನ್ನು ಇಲ್ಲಿ ಬರೆದಿದ್ದಾರೆ. ಹಾಗಾಗಿ 1 ಅಂಕ 2 ಅಂಕ ಅಂದರೆ ಕಾಲ, ಸ್ಥಳದ ಬಗ್ಗೆ ಆಯಿತು, ಕೃತಿ ಬಗ್ಗೆ ಆಯಿತು. ಇನ್ನು ಆತನ ಬಿರುದು, ಆತನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ 4 ಮಾಹಿತಿಗಳನ್ನು ನೀಡಿದ್ದಾರೆ. ಹಾಗಾಗಿ ಕುಮಾರವ್ಯಾಸನ ಬಗ್ಗೆ 3 ಅಂಕಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಉತ್ತರ ನಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಅದಾದ ಮೇಲೆ ನಂತರದ ವಿಭಾಗದಲ್ಲಿ ನಿಮಗೆ ಅಲಂಕಾರಗಳನ್ನು ಸಂಬಂಧಪಟ್ಟಂತೆ ಅಥವಾ ಈ ಖ್ಯಾತ ಕರ್ನಾಟಕಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಸೊ ಈ ಸಂದರ್ಭದಲ್ಲಿ ಇಲ್ಲಿ ಗಮನಿಸಿ 30ನೇ ಪ್ರಶ್ನೆ ಸಂಖ್ಯೆಯನ್ನು ನಮೂದಿಸಿದ್ದಾರೆ. ಸೊ ಪ್ರಶ್ನೆ ಸಂಖ್ಯೆಯನ್ನು ನಮೂದಿಸಬೇಕು.
ಅದಾದಮೇಲೆ ಇಲ್ಲಿ ಯಾವ ಪ್ರಶ್ನೆಗೆ ಇಲ್ಲಿ ಅಲಂಕಾರ ಆಗಲಿ ಅಥವಾ ನಮಗೆ ಯಾವುದಾದ್ರೂ ಖ್ಯಾತ ಕರ್ನಾಟಕದ ವೃತ್ತಗಳನ್ನು ಸಾಲುಗಳನ್ನು ಕೊಟ್ಟು ಅದಕ್ಕೆ ಗಣಪ್ರಸ್ತಾರ ಹಾಕಿ ಅಥವಾ ಅದನ್ನು ಗುರುತಿಸಿ ಅಂತ ಕೊಟ್ಟಂಥ ಸಂದರ್ಭದಲ್ಲಿ ಆ ಸಾಲನ್ನು ನಾವು ಉತ್ತರ ಪತ್ರಿಕೆಯಲ್ಲಿ ಅಚ್ಚುಕಟ್ಟಾಗಿ ಬರ್ಕೋಬೇಕು. ಸೊ ಅದಾದ ಮೇಲೆ ಅದರ ಗಣಪ್ರಸ್ತಾರವನ್ನು ವಿಂಗಡಣೆ ಮಾಡಬೇಕು. ವಿಂಗಡಣೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಆ ಖ್ಯಾತ ಕರ್ನಾಟಕದಲ್ಲಿ ಬರುವಂತಹ ಯಾವ ವೃತ್ತಕ್ಕೆ ಈ ಸಾಲು ಸಂಬಂಧಪಟ್ಟಿದೆ ಅನ್ನೋದನ್ನು ಬರಿಬೇಕು. ಇಲ್ಲಿ ಗಮನಿಸಿ, ಅಲ್ಲಿ ಕೊಟ್ಟಿರುವಂತಹ ಸಾಲಿಗೆ ಗಣಪ್ರಸ್ತಾರವನ್ನು ಗುರುತಿಸಿ ಅದರ ವೃತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ 3 ಅಂಕ ಇರುತ್ತೆ. ಸೊ ಈ 3 ಅಂಕ ಇದ್ದಾಗ ಇಲ್ಲಿ ಆ ಸಾಲನ್ನು ಬರೆದಿದ್ದಾರೆ, ಅಲ್ಲಿ ಗಣಪ್ರಸ್ತಾರವನ್ನು ಹಾಕಿದ್ದಾರೆ, ಅದಾದಮೇಲೆ ಅದನ್ನು ವಿಭಾಗ ಮಾಡಿದ್ದಾರೆ. ವಿಭಾಗ ಮಾಡಿ ಅಲ್ಲಿ ಬರುವಂತಹ ಮಾತ್ರೆಗಳನ್ನು ಗುರುತಿಸಿದ್ದಾರೆ. ಗುರುತಿಸಿದಂಥ ಸಂದರ್ಭದಲ್ಲಿ ಅದು ಯಾವ ವೃತ್ತಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ಉತ್ತರವನ್ನು ಬರೆದಿದ್ದಾರೆ. ಹಾಗಾಗಿ ಇಲ್ಲಿ 30ನೇ ಪ್ರಶ್ನೆಗೆ ಸಂಬಂಧಪಟ್ಟಂಥ 3 ಅಂಕ ಒಟ್ಟಾರೆ ಗಮನಿಸ್ತಾ ಹೋಗ್ತೀವಿ. ಅದಾದಮೇಲೆ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದರೆ, ವಿಭಾಗದಲ್ಲಿರುವಂತಹ ಮೇನ್, ಈಗ 1ನೇ ವಿಭಾಗದಲ್ಲಿ 1ನೇ ಮೇನ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಪ್ರಶ್ನೆಗಳಲ್ಲಿ 2ಕ್ಕೆ ಮಾತ್ರ ಉತ್ತರಿಸಿ ಅಥವಾ 3ಕ್ಕೆ ಮಾತ್ರ ಉತ್ತರಿಸಿ ಅಂತೇಳಿ ಸ್ಪಷ್ಟವಾಗಿ ಬರೆದಿರ್ತಾರೆ. ಸೊ ಆ ಪದಗಳನ್ನು ನೀವು ಸ್ಪಷ್ಟವಾಗಿ ಗಮನಿಸ್ಕೋಬೇಕಾಗತ್ತೆ. ನಂತರ ಇಲ್ಲಿ ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಇಲ್ಲೂ ಕೂಡ ಹಾಗೇನೆ ಒಂದು ಅಲಂಕಾರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ 3 ಅಂಕಗಳಿಗೆ ಸಂಬಂಧಪಟ್ಟಂತೆ ನಾವು ಅದನ್ನು ಯಾವ ರೀತಿ ಬಿಡಿಸಿ ಬರ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ನೋಡಿ, ಮಾರಿಗೌತಣವಾಯಿತು ನಾಳಿನ ಭಾರತವು ಅನ್ನುವಂಥದ್ದು ಈ ಸಾಲನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದು ಯಾವ ಅಲಂಕಾರದಲ್ಲಿ ಕಂಡು ಬರುತ್ತೆ ಅನ್ನುವಂಥದ್ದನ್ನ ನಾವು ಮುಖ್ಯವಾಗಿ ಗುರುತಿಸ್ತಾ ಹೋಗ್ತೀವಿ. ಇಲ್ಲಿ ಮೊದಲು ಆ ಅಲಂಕಾರ ಯಾವುದು ಅಂತ ಗುರುತಿಸಿದ್ದಾರೆ, ರೂಪಕ ಅಲಂಕಾರ. ಅದಾದ ಮೇಲೆ ಆ ರೂಪಕ ಅಲಂಕಾರದ ಲಕ್ಷಣವನ್ನ ಬರೆದಿದ್ದಾರೆ. ಇಲ್ಲಿ ಲಕ್ಷಣ ಏನು? ಉಪಮೇಯ ಉಪಮಾನ ಎರಡೂ ಒಂದೇ, ಭೇದವಿಲ್ಲದೆ ಅಭೇದವಾಗಿ ವರ್ಣಿಸಿದ್ರೆ ಅದು ರೂಪಕ ಅಲಂಕಾರ ಅಂತೇಳಿ. ಸೊ ಹಾಗಾಗಿ ಈ ಥರದ ಒಂದು ಅಲಂಕಾರವನ್ನು ಗುರುತಿಸಿ ನಂತರ ಲಕ್ಷಣವನ್ನು ಬರೆದು ಅದಾದ ಮೇಲೆ ಅಲ್ಲಿ ಉಪಮೇಯ ಯಾವುದು ಮತ್ತು ಉಪಮಾನ ಯಾವುದು ಅನ್ನುವಂಥದ್ದನ್ನು ಇಲ್ಲಿ ಗುರುತಿಸಿ ಬರೆದಿದ್ದಾರೆ. ಸೊ ಅಂತಹ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಸಮನ್ವಯ ಅಂತಂದರೆ ಅಲ್ಲಿ ಉಪಮೇಯವಾದಂತಹ ನಾಳಿನ ಭಾರತ ಎಂಬುದನ್ನು ಉಪಮಾನವಾದಂಥ ಮಾರಿಗೌತಣ ಎಂಬುದಕ್ಕೆ ಅಭೇದವಾಗಿ ಎರಡೂ ಒಂದೇ ಎಂದು ವರ್ಣಿಸಲಾಗಿದೆ. ಆದ್ದರಿಂದ ಇದು ರೂಪಕ ಅಲಂಕಾರಕ್ಕೆ ಉದಾಹರಣೆಯಾಗಿದೆ. ಅಂದರೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಒಂದು ಸಮನ್ವಯವಾದಂತಹ ವಾಕ್ಯವನ್ನು ಇಲ್ಲಿ ಬರೆದಿದ್ದಾರೆ. ಹಾಗಾಗಿ ಇಲ್ಲಿಗೆ ಒಟ್ಟಾರೆಯಾಗಿ 3 ಅಂಕಗಳನ್ನು ಸ್ಪಷ್ಟವಾಗಿ ತಗೋಬಹುದು. ಇಲ್ಲಿ ಗಮನಿಸಿ, ಯಾವುದೇ ರೀತಿಯ ಅಕ್ಷರಗಳ ಜೋಡಣೆ ಇಲ್ಲ, ಅಂದರೆ ಒತ್ತಾಗಿ ಬರೆಯುವಂಥದ್ದನ್ನು ನಾವು ಗಮನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಕ್ಷರಗಳು ಅಂದರೆ ಪದಗಳು ಇನ್ನೊಂದು ಪದಕ್ಕಿಂತ ಒಂದಷ್ಟು ಜಾಗಗಳನ್ನು ಪಡ್ಕೊಂಡು ಉತ್ತಮವಾಗದಂಥ ಅಕ್ಷರಗಳಿಂದ ಬರೆದಿರೋದನ್ನ ಕಾಣ್ತಾ ಹೋಗ್ತೀವಿ. ಹಾಗಾಗಿ ಅಲಂಕಾರ ಅಂತ ಬರೆದು ನಂತರ ಲಕ್ಷಣ ಅಂತ ಬರೆದು ಉಪಮೇಯ ಉಪಮಾನ ಸಮನ್ವಯ ಅಂತ ಬರೆದು ಅದನ್ನು ಸ್ಪಷ್ಟವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಉತ್ತಮವಾದಂಥ ಅಂಕಗಳನ್ನು ಪಡೆಯುವಂಥ ಸಾಧ್ಯತೆ ಇರುತ್ತೆ. ನಂತರ ನಿಮಗೆ ಕೆಲವೊಂದು ಮಾಹಿತಿಗಳೇನಪ್ಪ ಅಂತಂದ್ರೆ, ಈಗ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕೆಲವ್ರಿಗೊಬ್ಬರ ಮಾಹಿತಿಗಳಿಗೆ ಅನುಗುಣವಾಗಿ ಯಾವ ಥರ ಇರುತ್ತೆ, ನಾವು ಮೊದಲನೇ ಮೇಯ್ನಿಂದನೇ ಬರ್ಕೊಂಡು ಹೋಗ್ಬೇಕು, ಕಂಟಿನ್ಯೂ ಆಗಿ ಉತ್ತರ ಗೊತ್ತಿಲ್ಲ ಅಂತಂದರೆ ಜಾಗ ಬಿಟ್ಕೊಂಡು ಹೋಗುವಂಥದ್ದು. ಸೊ ಆ ಥರದ ತಪ್ಪುಗಳನ್ನು ಮಾಡಬೇಡಿ. ಸೊ ನೀವು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ನೀವು ಮುಖ್ಯವಾಗಿ ಮಾಡಬೇಕಾಗಿದ್ದೇನಪ್ಪ ಅಂದ್ರೆ, ಮೊದಲ 10 ನಿಮಿಷಕ್ಕೆ ಸಂಬಂಧಪಟ್ಟಂತೆ ನೀವು ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಓದಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಓದಂಥ ಸಂದರ್ಭದಲ್ಲಿ ನಿಮ್ಗೆ ಯಾವ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರ ಗೊತ್ತು, ನಿಖರವಾಗಿರುತ್ತೆ. ಸೊ ಅದನ್ನು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಸಂಖ್ಯೆಯನ್ನು ನಮೂದಿಸಿ ಉತ್ತರವನ್ನು ಬರೆಯಬೇಕಾಗಿರುವಂಥದ್ದು. ಇಲ್ಲಿ ನೋಡಿ, ಇಲ್ಲೂ ಕೂಡ ಹಾಗೇನೆ 32ನೇ ಪ್ರಶ್ನೆ, ಇವರು ಪ್ರಶ್ನೆ ಸಂಖ್ಯೆಗೆ ಅನುಗುಣವಾಗಿಯೇ ಉತ್ತರಗಳನ್ನು ಬರ್ಕೊಂಡು ಹೋಗಿದ್ದಾರೆ. ಆದರೆ ಇಲ್ಲಿ ಬರೆದಿರುವಂತಹ ಒಂದು ಉತ್ತರದ ಒಂದು ಶೈಲಿಯನ್ನು ಗಮನಿಸಿದಾಗ ನಾವು ಇಲ್ಲಿ ಹಾಳಾಗಬಲ್ಲವನು ಅರಸನಾಗಬಲ್ಲ. ಸೊ ಅಂದರೆ ಇಲ್ಲಿ ಗಾದೆಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯನ್ನು ಕೇಳ್ತಾ ಹೋಗ್ತೀವಿ. 3 ಅಂಕಗಳಿಗೆ ಒಂದು ಗಾದೆಯನ್ನು ವಿವರಣೆ ಮಾಡ್ತಾ ಇರುವಂಥದ್ದನ್ನು ಗಮನಿಸ್ತೀವಿ. ಇಲ್ಲಿ ಯಾವುದಪ್ಪ ಅಂತಂದ್ರೆ, ಇಲ್ಲಿ ನೋಡಿ,
ನೀವು ಮುಖ್ಯವಾಗಿ ಗಮನಿಸೋದಾದ್ರೆ ಗಾದೆಗಳು ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಈ ಮಾತುಗಳನ್ನು ನಾವು ಕೇಳ್ತಾನೆ ಇರ್ತೀವಿ. ಸೊ ಹಾಗಾಗಿ ಯಾವುದೇ ಗಾದೆ ಅಥವಾ ಪ್ರಬಂಧಗಳನ್ನು ಬರೀಬೇಕಾದಂಥ ಸಂದರ್ಭದಲ್ಲಿ ನಾವು ಒಂದು ವಿಶೇಷಣವಾದಂಥ ವಾಕ್ಯವನ್ನು ಅಥವಾ ಒಂದು ಗಮನ ಸೆಳೆಯುವಂಥ ಒಂದು ಸಾಲುಗಳನ್ನು ಅಲ್ಲಿ ನಮೂದಿಸ್ಬೇಕಾಗತ್ತೆ, ಉತ್ತರದ ರೂಪದಲ್ಲಿ ಬರೀಬೇಕಾಗತ್ತೆ. ಅದೇ ರೀತಿ ಇಲ್ಲೂ ಕೂಡ ಅದನ್ನ ಮಾಡಿರುವಂಥದ್ದು, ಗಾದೆಗಳು ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಗಳು ಹಿರಿಯರ ಅನುಭವದ ನುಡಿಗಳು. ಸೊ ಗಾದೆಗಳಲ್ಲಿ ನೀತಿ ಅಡಗಿದೆ, ಅಂತಹ ಗಾದೆಗಳಲ್ಲಿ ಆಳಾಗಬಲ್ಲವನು ಅರಸನಾಗಬಲ್ಲ ಎಂಬ ಗಾದೆಯೂ ಸಹ ಒಂದಾಗಿದೆ. ಇದು ಒಂದು ಪೀಠಿಕಾ ಭಾಗವಾಗಿ, ಅಂದರೆ ಈ ಗಾದೆಗೆ ಉತ್ತರದ ರೂಪದಲ್ಲಿರುವಂಥ ಮೊದಲ ಸಾಲುಗಳನ್ನು ನಾವು ಗಮನಿಸ್ತೀವಿ. ಅದಾದ್ಮೇಲೆ ಆ ಗಾದೆ ಅಂತ ಅರ್ಥ ಏನು ಹೇಳುತ್ತೆ ಅನ್ನೋದನ್ನ ಅಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಆ ಗಾದೆಯ ಮುಖ್ಯ ಅರ್ಥ ಸೂಚಿಕೆಯನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಇಲ್ಲಿ ನೋಡಿ, ಈ ಗಾದೆಯು ಮನುಷ್ಯ ಎಷ್ಟು ದುಡಿಯುವನೋ ಅಷ್ಟು ಬೆಳೆವನು ಎಂಬ ಅರ್ಥವನ್ನು ನೀಡ್ತದೆ ಅಂತ. ಅಂದ್ರೆ ಒಂದು ಗಾದೆಗೆ ಸಂಬಂಧಪಟ್ಟಂತ ಒಂದು ವಿವರಣ ರೂಪದ ಉತ್ತರದ ಸಾಲುಗಳನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸ್ತಾ ಹೋಗ್ತೀವಿ. ಅದಾದ್ಮೇಲೆ ಕೊನೆಯದಾಗಿ ಗಾದೆಯನ್ನ ಒಟ್ಟಾರೆಯಾಗಿ ಒಂದು ನಮ್ಮ ಅಭಿಪ್ರಾಯವನ್ನು ಸೇರಿಸಿ, ಅಂದರೆ ಒಂದು ಉಪಸಂಹಾರ ಅಥವಾ ನಾವೇನು ಕನ್ಕ್ಲೂಷನ್ ಅಂತ ಇಂಗ್ಲೀಷಲ್ಲಿ ಕರಿತೀವಲ್ಲ, ಅದೇ ರೀತಿ ಇಲ್ಲೂ ಕೂಡ ಆ ಗಾದೆಯ ವರಾರ್ಥದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಈ ಗಾದೆಯು ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆಗೂ ಅನ್ವಯಿಸುತ್ತದೆ ಎಂದು ಒಂದೇ ಅರ್ಥವನ್ನು ನೀಡುತ್ತದೆ. ಅಂದರೆ ಆ ಅರ್ಥದ ಸಾಮ್ಯತೆಗೆ ಸಂಬಂಧಪಟ್ಟಂತ ಇನ್ನೊಂದು ಗಾದೆಯನ್ನ ಅಲ್ಲಿ ಸೂಚಿಸಿ ಬರೆದಿರುವಂಥದ್ದನ್ನ ಗಮನಿಸ್ತೀವಿ. ಸೊ ಹಾಗಾಗಿ ಗಾದೆಗೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಇಡೀ ಒಂದು ಪುಟದಲ್ಲಿ ಗಾದೆಗೆ ಉತ್ತರವನ್ನ ಬರೆದಿದ್ದಾರೆ. ಅದಾದ ನಂತರ ನಮ್ಗೆ ಸಂದರ್ಭ ಸ್ವಾರಸ್ಯ. ಸೊ ಈ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ನೋಡಿ, ಕೆಲವೊಂದು ಗದ್ಯ ಅಥವಾ ಪದ್ಯ ಅಥವಾ ಇನ್ಯಾವುದೋ ಪೂರಕ ಅಧ್ಯಯನಕ್ಕೆ ಸಂಬಂಧಪಟ್ಟಂತ ಗದ್ಯ ಪಾಠಗಳಲ್ಲಿ ಅಥವಾ ಲೇಖನಗಳಲ್ಲಿ ಕೊಟ್ಟಾದಂಥ ಸಾಲುಗಳನ್ನ ನಾವು ಇದಕ್ಕೆ ಸಂದರ್ಭ ಸ್ವಾರಸ್ಯದಲ್ಲಿ ಕೇಳಬಹುದಾದಂಥ ಸಾಧ್ಯತೆಗಳಿರುತ್ತೆ. ಇಲ್ಲಿ ನೀವು ಗಮನಿಸೋದಾದರೆ, ಈ ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು, ಇದು ಯಾವುದೋ ಒಂದು ಪದ್ಯ ಭಾಗದ ಒಂದು ವಾಕ್ಯ ಅಥವಾ ಒಂದು ಗದ್ಯ ಭಾಗದ ಸಾಲು. ಸೊ ಈ ಸಂದರ್ಭದಲ್ಲಿ ನಾವು ಯಾವ ರೀತಿ ಇದಕ್ಕೆ ಉತ್ತರಗಳನ್ನು ಬರೆಯಬೇಕು? ಸಂದರ್ಭ ಸ್ವಾರಸ್ಯ ಅಂತಂದಾಗ ಇದಕ್ಕೆ 3 ಅಂಕಗಳಿರುತ್ತೆ. ಈ 3 ಅಂಕಗಳು ಯಾವುದಕ್ಕೆ ಸಂಬಂಧಪಟ್ಟಂತೆ ವಿಭಾಗ ಆಗಿರುತ್ತಪ್ಪ ಅಂತಂದ್ರೆ, 1 ಅಂಕ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ನೀವು ಯಾವುದೇ ಸಂದರ್ಭ ಸ್ವಾರಸ್ಯದ ಸಾಲುಗಳನ್ನು ತೆಗೆದುಕೊಂಡು ಅದಕ್ಕೆ ಉತ್ತರವನ್ನು ಬರೀಬೇಕಾದ್ರೆ ಮೊದಲು ಆಯ್ಕೆಯನ್ನು ಬರೆಯಬೇಕು. ಈ ಆಯ್ಕೆ 1 ಅಂಕ. ಇಲ್ಲಿ ನೋಡಿ, ಈ ವಾಕ್ಯವನ್ನ ಭಾಗ್ಯಶಿಲ್ಪಿಗಳು ಎಂಬ ಪಾಠದಿಂದ ಆಯ್ದು DS ಜಯಪ್ಪ ಗೌಡ ಅವರು ರಚಿಸಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ. ಇಲ್ಲಿ ಆಯ್ದ ಕೃತಿಯನ್ನು ಕೂಡ ಬರೆದಿದ್ದಾರೆ, ಯಾರು ಆ ಗದ್ಯ ಭಾಗವನ್ನು ಬರೆದವರು ಅನ್ನೋದನ್ನು ಬರೆದಿದ್ದಾರೆ, ಮತ್ತೆ ಯಾವ ಗದ್ಯ ಭಾಗದಿಂದ, ಅಂದ್ರೆ ಪಠ್ಯ ಪುಸ್ತಕದಲ್ಲಿ ಯಾವ ಗದ್ಯ ಭಾಗದ ಶೀರ್ಷಿಕೆಯಿಂದ ಇಟ್ಟಿದ್ದಾರೆ ಅಂತೇಳಿ ಬರೆದಿದ್ದಾರೆ. ಹಾಗಾಗಿ ಇಲ್ಲಿ ಆಯ್ಕೆಯನ್ನು ಬರೀಬೇಕಾದ್ರೆ ನಾವು ಮುಖ್ಯವಾಗಿ ಆ ವಾಕ್ಯ ಯಾವ ಕವಿ ರಚನೆ ಮಾಡಿರುವಂಥದ್ದು, ಯಾವ ಗದ್ಯ ಭಾಗದಿಂದ ಆಯ್ಕೆಯಾಗಿರುವಂಥದ್ದು ಅದನ್ನ ಸ್ಪಷ್ಟವಾಗಿ ಉತ್ತರವಾಗಿ ಬರೀಬೇಕಾಗತ್ತೆ. ಅದಕ್ಕೆ 1 ಅಂಕ. ಅದಾದ ನಂತರ 2ನೇದು ಸಂದರ್ಭ. ಈ ಸಂದರ್ಭಕ್ಕೆ 1 ಅಂಕ ಇರುತ್ತೆ. ಇಲ್ಲೂ ಕೂಡ ಅಷ್ಟೇನೆ. ಇಲ್ಲಿ ನೋಡಿ, ವಿಶ್ವೇಶ್ವರಯ್ಯನವರು ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು, ಇದು ಕೇವಲ ಜನರ ಸೂತ್ರವಾಗದೆ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಎಂದು ಹೇಳುವ ಸಂದರ್ಭದಲ್ಲಿ, ಅಂದ್ರೆ ಭಾಗ್ಯಶಿಲ್ಪಿಗಳು ಎನ್ನುವಂತಹ ಗದ್ಯ ಭಾಗದಲ್ಲಿ ವಿಶ್ವೇಶ್ವರಯ್ಯನವರು ಶಿಕ್ಷಣದ ಬಗ್ಗೆ ಉಲ್ಲೇಖ ಮಾಡ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಈ ಮಾತುಗಳನ್ನ ಹೇಳ್ತಾ ಹೋಗ್ತಾರೆ. ಅದನ್ನ ಆ ಸಾಲುಗಳನ್ನ ಅಚ್ಚುಕಟ್ಟಾಗಿ 3 ಸಾಲಿನಲ್ಲಿ ಬರೆದಿದ್ದಾರೆ. ಇದಕ್ಕೆ 1 ಅಂಕ. ಅದಾದ ಮೇಲೆ ಸ್ವಾರಸ್ಯ. ಸ್ವಾರಸ್ಯ ಏನು? ಈ ಸಾಲು ಇರುವಂಥದ್ದು ಯಾವ ಸ್ವಾರಸ್ಯವನ್ನು ಹೇಳುತ್ತೆ, ಅದರ ಅರ್ಥ ಏನಿರುತ್ತೆ ಅನ್ನೋಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗುತ್ತೆ. ಶಿಕ್ಷಣವು ಎಲ್ಲರಿಗೂ ದೊರೆಯುವಂತೆ ಆಗಬೇಕು ಎಂದು ಶಿಕ್ಷಣದ ಮಹತ್ವವನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ಇದಕ್ಕೆ 1 ಅಂಕ. ಹಾಗಾಗಿ ಈ 3 ಸೇರಿ ಇದಕ್ಕೆ 3 ಅಂಕ. ಹಾಗಾಗಿ ಸಂದರ್ಭ ಸ್ವಾರಸ್ಯಗಳನ್ನು ಬರೀಬೇಕಾದಂಥ ಸಂದರ್ಭದಲ್ಲಿ ನೀವು ಗಮನದಲ್ಲಿ ಇಟ್ಕೋಬೇಕು, ಆಯ್ಕೆ, ಸಂದರ್ಭ ಮತ್ತೆ ಸ್ವಾರಸ್ಯ, ಈ 3 ಅಂಶಗಳನ್ನು ನಾವು ಅದರಲ್ಲಿ ತುಂಬ ಅಚ್ಚುಕಟ್ಟಾಗಿ ಬರೆದ್ರೆ ಸೊ 3 ಅಂಕಗಳಿಗೆ 3 ಅಂಕಗಳನ್ನು ಪಡೆಯಬಹುದಾದಂಥ ಸಾಧ್ಯತೆಗಳನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಅದಾದ ಮೇಲೆ
ನೀವು ಗಮನಿಸಬೇಕಾಗಿರೋದು ಸಂದರ್ಭ ಸ್ವಾರಸ್ಯಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ ಒಂದು ಪುಟದಲ್ಲಿ 2 ಸಂದರ್ಭ ಸ್ವಾರಸ್ಯಗಳನ್ನ ಬರೀಬಹುದು. ಹಾಗಾಗಿ 2 ಸಂದರ್ಭ ಸ್ವಾರಸ್ಯಗಳನ್ನ ಮಾತ್ರ ಬರಿತಾ ಹೋಗಿ. ಯಾಕೆಂದ್ರೆ ನಿಮಗೆ ಪುಟಗಳು ತುಂಬಾ ಹೆಚ್ಚಾಗಿ ಇರೋದ್ರಿಂದ ನೀವು ಅಷ್ಟು ಪುಟಗಳನ್ನ ಒಂದು ಉಪಯೋಗಿಸ್ಕೋಬಹುದಾದಂತ ಒಂದು ಸಾಧ್ಯತೆಯನ್ನ ನಾವು ಕಾಣ್ತಾ ಹೋಗ್ತೀವಿ. ನಂತರ ಅದೇ ರೀತಿ ಸಂದರ್ಭ ಸ್ವಾರಸ್ಯಗಳಿಗೆ ಸರಿಯಾದಂತೆ ಎಲ್ಲಾ ಪ್ರಶ್ನೆ ಸಂಖ್ಯೆಯನ್ನು ನಮೂದಿಸಿ ಉತ್ತರಗಳನ್ನ ಬರೀತಾ ಹೋಗಿದ್ದಾರೆ. ಅಷ್ಟೂ ಸಂದರ್ಭ ಸ್ವಾರಸ್ಯಗಳಾದ ಮೇಲೆ ಉಳಿದಂತ ಖಾಲಿ ಜಾಗವನ್ನ ಅವರು ಹಾಗೆ ಖಾಲಿ ಬಿಟ್ಟಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳನ್ನಾಗ್ಲಿ ಅಥವಾ ಬೇರೆ ಉತ್ತರಗಳನ್ನಾಗ್ಲಿ ಬರೆಯುವಂತ ಹವ್ಯಾಸ ಇರಬಾರದು. ಸೊ ಹಾಗಾಗಿ ಇದರಲ್ಲಿ ಮುಂದಿನ ಪುಟದಿಂದ ಮುಂದಿನ ಪ್ರಶ್ನೆಯ ಉತ್ತರವನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಇದು ಸಂದರ್ಭ ಸ್ವಾರಸ್ಯಗಳಿಗೆ ಸಂಬಂಧಪಟ್ಟಂಥದ್ದು. ನಂತರ ನಿಮಗೆ ಒಂದು ಪದ್ಯ ಭಾಗವನ್ನ ಕೊಟ್ಟು ಆ ಪದ್ಯ ಭಾಗವನ್ನ ಪೂರ್ತಿ ಮಾಡಿ ಅಂತೇಳಿ ಒಂದು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತ ಒಂದು ವಿಭಾಗ ಇರುತ್ತೆ. ಆ ವಿಭಾಗಕ್ಕೆ ಸಂಬಂಧಪಟ್ಟಂತೆ 4 ಅಂಕಗಳಿರುತ್ತೆ. ಆ 4 ಅಂಕಗಳನ್ನ ನಾವಿಲ್ಲಿ ಗಮನಿಸ್ಬೋದು. ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಅಂತ ಕೊಟ್ಟಂತ ಸಂದರ್ಭದಲ್ಲಿ ಆ ಪದ್ಯ ಭಾಗದ ಸಾಲುಗಳನ್ನ ಬರೆದು ಸರಿಯಾದಂತ ಸಾಲುಗಳನ್ನ ಬರೆದಿರೋದ್ರಿಂದ ನಮ್ಗಿಲ್ಲಿ ಪದ್ಯ ಭಾಗದ ಆ ಪೂರ್ಣ ರೂಪ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಪದ್ಯ ಭಾಗದ ಮುಖ್ಯ ಅರ್ಥ ಅಥವಾ ಆ ಪದ್ಯ ಭಾಗದ ಪದಗಳು ಯಾವುದೇ ತಪ್ಪಾಗಿ ಬರೆಯದೆ ಸೊ ಒಂದು ಪೂರ್ಣ ರೂಪ ಇರೋದ್ರಿಂದ ನಾವಿಲ್ಲಿ ಅದನ್ನು ಗಮನಿಸಬಹುದು. ಹಾಗಾಗಿ ಇಲ್ಲಿ ಪೂರ್ಣ ಅಂಕವನ್ನು ನಾವು ಪಡ್ಕೋಬಹುದು. ನಂತರ ಇಲ್ಲಿ 4 ಅಂಕಗಳಿಗೆ ಸಂಬಂಧಪಟ್ಟಂತ ಅಥವಾ 5 ಅಂಕಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಇಲ್ಲಿ ನೋಡಿ, ಆಯ್ಕೆ ಅಂದರೆ ಯಾವುದೋ ಒಂದು ಸಂದರ್ಭ ಸ್ವಾರಸ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಗಮನಿಸಿದಂಥ ಸಂದರ್ಭದಲ್ಲಿ ಈ ಪದ್ಯ ಭಾಗದ ಒಂದು ಭಾವಾರ್ಥವನ್ನು ಬರೆಯಿರಿ ಅಂತ ಕೊಟ್ಟಾಗ ಪದ್ಯ ಭಾಗವನ್ನು ಅಲ್ಲಿ ಸ್ಪಷ್ಟವಾಗಿ ನಮೂದಿಸ್ಬಿಟ್ಟು ಅದಾದ ಮೇಲೆ ಪದ್ಯ ಭಾಗದ ಭಾವಾರ್ಥವನ್ನು ಇನ್ನೊಂದು ಪ್ರಶ್ನೆಯಾಗಿ ಕೇಳಿರಿದ್ದಾರೆ. ಅಲ್ಲಿ ಆ ಪದ್ಯ ಭಾಗದ ಭಾವಾರ್ಥ ಬರೀಬೇಕಾದ್ರೆ ಅಲ್ಲೂ ಕೂಡ ಹಾಗೆ ಸಂದರ್ಭ ಸ್ವಾರಸ್ಯದ ಥರನೇ ಇಲ್ಲೂ ಆಯ್ಕೆ ಅನ್ನುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಆಯ್ಕೆಯನ್ನು ಬರೀಬೇಕು. ಈ ಪದ್ಯ ಭಾಗವನ್ನು ಗದ್ದಿಗೆ ಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಎಂಬ ಕೃತಿಯಿಂದ ಸಂಪಾದಿಸಿರುವ ಅಲಗಲಿ ಬೇಡರು ಎಂಬ ಪದ್ಯದಿಂದ ಆರಿಸಲಾಗಿದೆ. ಆ ಪದ್ಯದ ಭಾವಾರ್ಥವನ್ನು ಬರೆಯಿರಿ ಅಂತ ಕೊಟ್ಟಾಗ ಅದರಲ್ಲೂ ಕೂಡ ಆಯ್ಕೆ ಅಂತೇಳಿ ಬರೀಬೇಕು. ಅದಾದ ಮೇಲೆ ನಂತರ ಆಯ್ಕೆ ಆದ್ಮೇಲೆ ಇಲ್ಲೂ ಕೂಡ ವಿವರಣೆ ಏನಪ್ಪಾ ಅಂದ್ರೆ ಭಾವಾರ್ಥ. ಆ ಪದ್ಯದ ಸಾಲುಗಳು ಯಾವ ಅರ್ಥವನ್ನ ಹೇಳುತ್ತೆ ಅನ್ನೋಂಥದ್ದನ್ನ ಸಾಲುಗಳಲ್ಲಿ ಉತ್ತರ ರೂಪದಲ್ಲಿ ಬರೀಬೇಕು. ನಂತರ ಆ ಪದ್ಯದ ಮೌಲ್ಯ, ಆ ಪದ್ಯದ ಸಾಲುಗಳು ಯಾವ ಮೌಲ್ಯವನ್ನ ಹೇಳೋದಕ್ಕೆ ಹೊರಟಿದೆ ಅನ್ನುವಂಥದ್ದನ್ನ ಬರೆದಿದ್ದಾರೆ. ಹಾಗಾಗಿ ಈ ಪದ್ಯದ ಭಾವಾರ್ಥದ ಬಗ್ಗೆ ಬರೀಬೇಕಾದಂತ ಸಂದರ್ಭದಲ್ಲಿ ನಮಗೆ ಆಯ್ಕೆ, ಭಾವಾರ್ಥ, ಅದಾದ ನಂತರ ಮೌಲ್ಯ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಅದಕ್ಕೆ 4 ಅಂಕಗಳನ್ನ ಪಡ್ಕೋಬಹುದು. ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮತ್ತು ಉತ್ತರಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಇಲ್ಲಿ ಯಾವ ತರ ಇರುತ್ತಪ್ಪ ಅಂತಂದ್ರೆ ಆ ಪ್ರಶ್ನೆಯನ್ನ ಬರಿಬೇಕಾದಂತ ಅವಶ್ಯಕತೆ ಇಲ್ಲ, ಪ್ರಶ್ನೆ ಸಂಖ್ಯೆಯನ್ನ ಹಾಕುವಂಥದ್ದು. ಅದಾದ ಮೇಲೆ 8 ವಾಕ್ಯಗಳಲ್ಲಿ ಉತ್ತರಿಸಿ ಅದಕ್ಕೆ ನಿಖರವಾದಂಥ ರೂಪವನ್ನ ಅಂದ್ರೆ ಉತ್ತರದ ರೂಪವನ್ನ ನಾವು ಬರೆಯಬೇಕು. ಕೆಲವರು ಒಂದು ಪ್ರಶ್ನೆಗಳನ್ನ ಅಚ್ಚುಕಟ್ಟಾಗಿ ಓದಿರ್ತೀವಿ ಅಂತ ಹೆಚ್ಚಾಗಿ ಬರೆಯುವಂಥ ಸಾಧ್ಯತೆ ಇರುತ್ತೆ. ನೀವು ಯಾವಾಗ ಹೆಚ್ಚಾಗಿ ಬರೆಯುವಂಥ ಸಾಧ್ಯತೆ ಜಾಸ್ತಿ ಆಗ್ತಾ ಇರುತ್ತೋ ಆಗ ನಿಮಗೆ ಸಮಯ ಅನ್ನುವಂಥದ್ದು ಕಡಿತ ಆಗ್ತಾ ಇರುತ್ತೆ. ಸೊ 3 ಗಂಟೆಗಳ ಅವಧಿಯಲ್ಲಿ ನೀವು 100 ಅಂಕಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಬರೆಯೋದ್ರಿಂದ ನೀವು ಸಮಯವನ್ನು ಒಂದು ನಿರ್ವಹಣೆ ಮಾಡುವಂಥದ್ದು ತುಂಬ ಮುಖ್ಯ ಆಗ್ತದೆ. ಹಾಗಾಗಿ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಯಾವ ಪ್ರಶ್ನೆಗೆ ಎಷ್ಟು ಅಗತ್ಯವಿರುವಂಥ ಉತ್ತರವನ್ನು ಬರೀಬೇಕು ಅನ್ನುವಂಥದ್ದನ್ನು ತಿಳ್ಕೋಬೇಕು. ಹಾಗಾಗಿ ಈ ಪ್ರಶ್ನೆಗೆ ಅಂದರೆ 8 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ತೀವಿ. ಅದೇ ರೀತಿ ಒಂದು ಪುಟದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಒಂದೇ ಪ್ರಶ್ನೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಬರೆದು ಉತ್ತರಗಳನ್ನು ಬರೆದಿದ್ದಾರೆ. ಅದಾದ ಮೇಲೆ ನೆಕ್ಸ್ಟು ಇಲ್ಲಿ ಗಮನಿಸಿ, ಇಲ್ಲಿ ಪ್ರಶ್ನೆ ಸಂಖ್ಯೆಯನ್ನು ನಮೂದಿಸಿದ್ದಾರೆ. ನಂತರ ಪ್ರಶ್ನೆ ಸಂಖ್ಯೆಗೆ ಸಂಬಂಧಪಟ್ಟಂತಂದರೆ ಹಿಂದೆ ಯಾವುದೋ ವಿಭಾಗದಲ್ಲಿ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗೆ ಉತ್ತರಗಳನ್ನು ನಾವು ಇನ್ಯಾವುದೋ ಪುಟದಲ್ಲಿ ಬಂದಾಗ ನೆನಪಾದಾಗ ಅದನ್ನು ಬರಿಬೋದಾದಂಥ ಸಾಧ್ಯತೆ ಇದೆ. ಆದರೆ ನಾವು ಪ್ರಶ್ನೆ ಸಂಖ್ಯೆಗಳನ್ನು ಹಾಕೋದನ್ನು ಮರಿಬಾರದು. ನೀವು ಉತ್ತರಗಳನ್ನು ಎಲ್ಲಾದರೂ ಕೂಡ ಬರೀಬಹುದು, ಆದರೆ ಪ್ರಶ್ನೆ ಸಂಖ್ಯೆಯನ್ನು ಅಚ್ಚುಕಟ್ಟಾಗಿ ನಮೂದಿಸಬೇಕು. ಇದ್ರ ಬಗ್ಗೆ ಗೊಂದಲ ಇರಬಾರ್ದು.
ನಂತರ ಪತ್ರಲೇಖನ ಅಂತ ಬಂದಾಗ, ಸೊ ಪತ್ರಲೇಖನ ಅಂತ ಬಂದಂಥ ಸಂದರ್ಭದಲ್ಲಿ ನಮಗೆ ಅತ್ಯುತ್ತಮವಾಗಿ 5 ಅಂಕಗಳಿರುತ್ತೆ. 5 ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ನಾವು 5 ಅಂಕಗಳನ್ನು ಪಡಿಬಹುದಾದಂಥ ಒಂದು ಸಾಧ್ಯತೆಗಳಿರುವಂಥದ್ದು ಪತ್ರಲೇಖನದಲ್ಲಿ. ನೀವು ಇಲ್ಲಿ ಗಮನಿಸಿದಂಥ ಸಂದರ್ಭದಲ್ಲಿ ಯಾವುದು ಒಂದು ಕುಡಿಯುವ ನೀರಿನ ಸೌಲಭ್ಯವನ್ನು ಕೋರಿ ನಿಮ್ಮ ಅಧ್ಯಕ್ಷತೆ ಅಂದರೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರೆಯಿರಿ ಅಂತೇಳಿ ಒಂದು ಪತ್ರವನ್ನು ಕೊಟ್ಟಿರ್ತಾರೆ. ಸೊ ಇಂಥ ಸಂದರ್ಭಗಳಲ್ಲಿ ನಾವು ಪತ್ರಲೇಖನವನ್ನು ಯಾವಾಗಲೂ ಕೂಡ ಒಂದು ಹೊಸ ಪುಟದಲ್ಲಿ ಆರಂಭಿಸಬೇಕು. ಒಂದು ಪುಟದ ಸಂಪೂರ್ಣವಾಗಿ ಪತ್ರಲೇಖನ ಕಾಣಬೇಕು. ಇಲ್ಲಿ ಯಾವುದೇ ಪತ್ರಲೇಖನದ ಪ್ರಶ್ನೆ ಅದನ್ನು ಬರೀಬೇಕಾದಂಥ ಅವಶ್ಯಕತೆ ಇಲ್ಲ. ನೀವು ಆ ವಿಭಾಗವನ್ನು ಹಾಕಿ ಪ್ರಶ್ನೆ ಸಂಖ್ಯೆಯನ್ನು ಹಾಕಿ ಆ ಪತ್ರಲೇಖನದ ಉತ್ತರವನ್ನು ಆರಂಭಿಸ್ಬೋದು. ಈಗ ಮೊದಲಿಗೆ ನಾವು ಪತ್ರಲೇಖನದಲ್ಲಿ ನಾವು ಮೊದಲು ಮಾಡಬೇಕಾಗಿರೋದು ಒಂದು ವ್ಯಾವಹಾರಿಕ ಪತ್ರ ಅಥವಾ ವೈಯಕ್ತಿಕ ಪತ್ರ ಅಂತ ಕೊಟ್ಟಂಥ ಸಂದರ್ಭದಲ್ಲಿ ನಾವು ವ್ಯಾವಹಾರಿಕ ಪತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ವ್ಯಾವಹಾರಿಕ ಪತ್ರದಲ್ಲಿ ಮೊದಲಿಗೆ ನಾವು ಇಂದ ಅಂದರೆ ಪತ್ರವನ್ನು ಬರಿತಾ ಇರುವಂಥವರ ವಿಳಾಸವನ್ನು ಗುರುತಿಸ್ತಾ ಹೋಗ್ತೀವಿ. ಸೊ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ವಿಳಾಸವನ್ನು ಕೊಟ್ಟಿದ್ರೆ ಸೊ ಆ ವಿಳಾಸವನ್ನು ಚಾಚು ಚಪ್ಪದೆ ಹಾಗೆ ಬರೆಯುವಂಥ ಪ್ರಯತ್ನವನ್ನು ಮಾಡಿ. ಅಲ್ಲಿ ವಿಳಾಸವನ್ನು ಕೊಟ್ಟಿಲ್ಲ ಅಂತಂದರೆ ನಿಮ್ಮ ನೈಜ ವಿಳಾಸವನ್ನು ಬರೀದೆ ಯಾವುದಾದರೂ ಭಾವಿಸ್ಕೊಂಡು ಆ ವಿಳಾಸವನ್ನು ಬರೀಬಹುದಾದಂಥ ಸಾಧ್ಯತೆಗಳನ್ನು ನಾವು ಗಮನಿಸ್ತೀವಿ. ಇಲ್ಲಿ ಮುಖ್ಯವಾಗಿ ಇಂದ ಅಂದರೆ ಪತ್ರವನ್ನು ಯಾರು ಬರಿತಾ ಇದ್ರು ಮತ್ತು ಆ ಪತ್ರ ಬರೆಯುವವರ ವಿಳಾಸವನ್ನು ನಾವು ಗಮನಿಸ್ತೀವಿ. ಇಂದ ವೆಂಕಟೇಶ್ ಸರ್ಕಾರಿ ಪ್ರೌಢಶಾಲೆ ಯಾವುದೋ ಒಂದು ಊರನ್ನು ಮೆನ್ಷನ್ ಮಾಡ್ತಾರೆ. ಮಧುಗಿರಿ ಅಥವಾ ಬೆಂಗಳೂರು ಅಥವಾ ರಾಮನಗರ ಅಥವಾ ಮಂಡ್ಯ ಅಥವಾ ಮೈಸೂರು ಈ ಥರದ್ದು ಯಾವುದಾದ್ರೂ ಜಿಲ್ಲೆಯನ್ನು ಮೆನ್ಷನ್ ಅಂದರೆ ಆ ವಿಳಾಸದಲ್ಲಿ ಕೊಟ್ಟಿರುವಂತಹ ಜಿಲ್ಲೆಯನ್ನು ಊರನ್ನು ಮೆನ್ಷನ್ ಮಾಡ್ತಾರೆ. ಅದಾದ ಮೇಲೆ ನಂತರ ಇವರಿಗೆ ಪತ್ರ ಬರೆಯುವವರ ವಿಳಾಸ, ಅದಾದಮೇಲೆ ಪತ್ರವನ್ನು ಯಾರಿಗೆ ಬರಿತಾ ಇದ್ದೀವಿ ಅನ್ನುವಂಥವರ ವಿಳಾಸ. ಸೊ ಇಂದಾದಮೇಲೆ ಇವರಿಗೆ ನೀವು ಗಮನಿಸಬೇಕು, ಇಲ್ಲಿರುವಂತಹ ಚಿಹ್ನೆಗಳನ್ನು ನೀವು ಗಮನಿಸಿ. ಸೊ ಒಂದು ವಿಳಾಸವನ್ನು ಬರೀಬೇಕಾದ್ರೆ ಸ್ಪಷ್ಟವಾಗಿ ಪತ್ರಲೇಖನದಲ್ಲಿ ಹೆಸರು ಆದಮೇಲೆ ನಾವು ಅರ್ಧ ವಿರಾಮವನ್ನು ಕೊಡಬೇಕು. ಅದಾದಮೇಲೆ ಶಾಲೆ ಆದಮೇಲೆ ಅರ್ಧ ವಿರಾಮವನ್ನು ಕೊಡಬೇಕು. ಊರು ಆದಮೇಲೆ ನಾವು ಅದಕ್ಕೆ ಪೂರ್ಣ ವಿರಾಮವನ್ನು ಕೊಡಬೇಕು. ಸೊ ಅಂದರೆ ಆ ವಿಳಾಸದ ಸಂಪೂರ್ಣ ಒಂದು ರೂಪವನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಅದಾದಮೇಲೆ ನಂತರ ಯಾರಿಗೆ ಪತ್ರ ಬರಿತಾ ಇದ್ದೀವಿ ಆ ಪತ್ರ ಬರೆಯುವಂಥವರ ವಿಳಾಸವನ್ನು ಕೂಡ, ಯಾರಿಗೆ ಪತ್ರ ಬರಿತಾ ಇರ್ತೀವಲ್ಲ ಅವರ ವಿಳಾಸವನ್ನು ಕೂಡ ನಾವಿಲ್ಲಿ ಗುರುತಿಸ್ಬೇಕಾಗತ್ತೆ. ಇಲ್ಲಿ ಮಾನ್ಯ ಅಧ್ಯಕ್ಷರು ಅನ್ನುವಂಥ ಅವಶ್ಯಕತೆ ಇಲ್ಲ. ಸೊ ಅಧ್ಯಕ್ಷರಿಗೆ ಅಂತಲೂ ಬರೀಬೋದು ಅಥವಾ ಅಧ್ಯಕ್ಷರು ಅಂತಲೂ ಕೂಡ ಬರೀಬಹುದು. ಅಧ್ಯಕ್ಷರು ಜಿಲ್ಲಾ ಪಂಚಾಯತಿ ಮಧುಗಿರಿ. ಸೊ ವಿಳಾಸ ಸ್ಪಷ್ಟವಾಗಿದೆ. ಅದಾದ ನಂತರ ಇಲ್ಲಿ ಆ ದಿನಾಂಕ ಮತ್ತು ಸ್ಥಳವನ್ನು ನಮೂದಿಸಿದ್ದಾರೆ. ದಿನಾಂಕ ಮತ್ತು ಸ್ಥಳ ಅಂದರೆ ಇಂದ ಬರಿತೀವಲ್ಲ, ಅಂದರೆ ನಾವು ಯಾರು ಪತ್ರ ಬರಿತಾ ಇರ್ತೀವಲ್ಲ ಅವರ ವಿಳಾಸವನ್ನು ಹಾಕೊಂಡಂಥ ಸಂದರ್ಭದಲ್ಲಿ ಅದರ ನೇರಕ್ಕೆ ನಾವು ದಿನಾಂಕ ಮತ್ತು ಸ್ಥಳವನ್ನು ಬರೀಬೇಕು. ನಂತರ ಮಾನ್ಯರೇ ಅದಾದಮೇಲೆ ವಿಷಯ ನೋಡಿ ಸ್ಪಷ್ಟವಾಗಿ ಒಂದೇ ಲೈನಲ್ಲಿ ಇರಬೇಕು. ನಾವು ಈ ವಿಷಯದ ವಿವರಣೆ ಥರ 2 ಲೈನ್ಗಳಿಗೆ ಅದನ್ನು ಇಳಿಸಬಾರ್ದು. ಸೊ ಒಂದೇ ಲೈನಲ್ಲಿ ಯಾವುದರ ಬಗ್ಗೆ ವಿಷಯ, ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸುವಂತೆ ಕೋರಿ. ಸೊ ಈ ಥರದ ಒಂದು ಸ್ಪಷ್ಟವಾದಂಥ ಸಾಲುಗಳಲ್ಲಿ ಬರೀಬೇಕಾಗತ್ತೆ. ನಂತರ ಇಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ವಿವರಣೆಯ ರೂಪವನ್ನು ನಾವು 4 ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ತೀವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಶಾಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಇದರಿಂದ ಮಕ್ಕಳಿಗೆ ಬಹಳ ತೊಂದರೆಯಾಗುತ್ತದೆ. ಆರೋಗ್ಯಕ್ಕೆ ಏರುಪೇರು ಕೂಡ ಆಗುವಂಥ ಸಾಧ್ಯತೆಗಳಿವೆ. ಆದ್ದರಿಂದ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸಿಕೊಡುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅಥವಾ ಕೇಳಿಕೊಳ್ಳುತ್ತೇವೆ. ಸೊ ಈ ನನ್ನ ಕೋರಿಕೆ ಬಹುಬೇಗ ಈಡೇರುವುದಾಗಿ ನಂಬಿರುತ್ತೇನೆ ಅಥವಾ ಈ ಕೋರಿಕೆ ಬಹುಬೇಗ ಈಡೇರುವುದಾಗಿ ಭಾವಿಸುತ್ತೇನೆ ಅನ್ನುವಂಥ ಒಂದು ಸಾಲುಗಳನ್ನು ನಾವಿಲ್ಲಿ ಬರೀಬಹುದಾದಂಥದ್ದು. ಅದಾದ ಮೇಲೆ ನಂತರ ವಂದನೆಗಳೊಂದಿಗೆ ನಾವಿಲ್ಲಿ ಯಾವುದೇ ರೀತಿಯ ತಪ್ಪನ್ನು ಅಂದರೆ ಕೆಲವೊಂದು ಪತ್ರಲೇಖನವನ್ನು ಬರೀಬೇಕಾದ್ರೆ ನಮಗಿಲ್ಲಿ ಮಾರ್ಕ್ಸನ್ನು ಅಂದರೆ ಒಂದು 5 ಅಂಕಗಳನ್ನು ವಿಭಾಗ ಮಾಡಿದಂಥ ಸಂದರ್ಭದಲ್ಲಿ ವಿಳಾಸಕ್ಕೆ ಸಂಬಂಧಪಟ್ಟಂತಹ 1 ಅಂಕ ಇರುತ್ತೆ. ಅದಾದ ಮೇಲೆ ವಿಷಯಕ್ಕೆ ಸಂಬಂಧಪಟ್ಟಂತೆ 2 ಅಂಕ ಇರುತ್ತೆ. ಅದಾದ ಮೇಲೆ ನಿಮಗೆ 1 ಅಂಕ ಕಂಪ್ಲೀಟು ಅಂದರೆ ಪೂರ್ಣವಾಗಿ ಪತ್ರದ ಕೊನೆ ಮುಕ್ತಾಯವನ್ನು ಹೇಗೆ ಮಾಡಿರ್ತೀರಿ ಅದರ ವಿಳಾಸವನ್ನು
ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯವನ್ನು ಸ್ಪಷ್ಟವಾಗಿ ಬರೆದಿರ್ತೀರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಂಕಗಳಿರುತ್ತೆ. ಇನ್ನು ವರವಿಳಾಸವನ್ನು ಬರೆದಂಥ ಸಂದರ್ಭದಲ್ಲಿ ಅದರ ಪೂರ್ಣ ರೂಪ ಅಂದರೆ ಪತ್ರದ ಒಟ್ಟಾರೆ ರೂಪದಲ್ಲಿರುವಂತಹ ಅಕ್ಷರಗಳು ಅಥವಾ ಯಾವುದಾದ್ರೂ ಒತ್ತಕ್ಷರಗಳು ತಪ್ಪಾಗಿದ್ರೆ ಅಥವಾ ಇನ್ಯಾವುದೋ ಅಕ್ಷರಗಳನ್ನು ಬರೆಯಬೇಕಾದ್ರೆ ಬಿಡಿಸಿ ಅಂದರೆ ಬಿಟ್ಟು ಬರೆದಿರುವಂಥದ್ದು ಅಂಥದ್ದನ್ನು ಗಮನಿಸುವಂಥ ಸಂದರ್ಭದಲ್ಲಿ ಒಟ್ಟಾರೆ ಒಂದು ಚೌಕಟ್ಟು ಅಂದರೆ ಉತ್ತರದ ಚೌಕಟ್ಟನ್ನ ನೋಡಿ 5 ಅಂಕಗಳನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಪತ್ರಲೇಖನವನ್ನು ಬರೀಬೇಕಾದಂಥ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗಿರುವಂಥ ಮುಖ್ಯ ಅಂಶಗಳನ್ನ ನಾವು ಕಾಣಬಹುದು. ನಂತರ ಪ್ರಬಂಧಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪತ್ರಲೇಖನ ಆದಮೇಲೆ ಪ್ರಬಂಧ ಅನ್ನುವಂಥದ್ದು ಕಂಡು ಬರುತ್ತೆ. ಸೊ ಈ ಪ್ರಬಂಧಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಗಮನಿಸೋದಾದ್ರೆ ಮುಖ್ಯವಾಗಿ ಪ್ರಬಂಧದ ವಸ್ತುವನ್ನ ಬರೀಬೇಕು. ಅಂದ್ರೆ ಯಾವ ವಿಷಯವನ್ನ ಕೊಟ್ಟಿರ್ತಾರೆ ಆ ವಿಷಯವನ್ನ ಪ್ರಶ್ನೆ ಸಂಖ್ಯೆ ನಮೂದಿಸಿ ಬರೆದಿದ್ದಾರೆ. ಅದಾದ್ಮೇಲೆ ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ಪ್ರಬಂಧವನ್ನ 3 ವಿಭಾಗಗಳಾಗಿ ವಿಂಗಡಿಸ್ಕೊಳ್ತೀವಿ. ಪೀಠಿಕೆ, ವಿಷಯ ನಿರೂಪಣೆ, ಅದಾದ್ಮೇಲೆ ಉಪಸಂಹಾರ ಅಂತೇಳಿ. ಹಾಗಾಗಿ ಆ 3 ವಿಭಾಗಗಳಿಗೆ ತಕ್ಕಂತೆ ಅದನ್ನ ವಿವರಿಸಿ ಬರೆದಿರುವಂಥದ್ದು. ಸೊ ಸ್ಪಷ್ಟವಾಗಿ ಈ ರೀತಿಯ ತಪ್ಪುಗಳನ್ನು ಮಾಡಬೇಡಿ. ಇಷ್ಟು ಜಾಗ ಬಿಟ್ಟು ಹಿಂಗೆ ಪದ್ಯದ ಥರ ಬರೆಯುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಪೀಠಿಕೆ ಅಂತ ಬಂದಾಗ ಇಲ್ಲಿಂದ ಬರೆದಾದ್ಮೇಲೆ ನಂತರದ ಈ ಸಾಲುಗಳನ್ನು ಕೂಡ ನೀವು ಬಳಸ್ಕೋಬಹುದು. ಸೊ ಆಗ ಒಂದು ಪೂರ್ಣ ರೂಪದ ಉತ್ತರ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಒಂದು ಪುಟದ ಅಚ್ಚುಕಟ್ಟಾಗಿ ಮೌಲ್ಯಮಾಪಕರ ಕಣ್ಣಿಗೆ ಉತ್ತರಗಳು ಸ್ಪಷ್ಟವಾಗಿ ಗೋಚರಿಸುತ್ತೆ. ಅದಾದಮೇಲೆ ವಿಷಯವನ್ನು ಬರೆಯಬೇಕಾದ್ರೆ ಮುಂದಿನ ಹೇಳಿಕೆ ಅಥವಾ ಮುಂದಿನ ಸಾಲುಗಳನ್ನು ಬರೆಯಬೇಕಾದ್ರೆ ಒಂದು ಜಾಗವನ್ನು ಬಿಟ್ಟು ಅಂದರೆ ಒಂದು ಸಾಲನ್ನು ಬಿಟ್ಟು ನಂತರ ಬರೆದಾಗ ಸೊ ಅಲ್ಲಿ ಆ ಉತ್ತರದ ರೂಪ ಗೊತ್ತಾಗುತ್ತೆ. ಒಂದು ಪುಟದಲ್ಲಿ ನಾವು ಇಡೀ ಪ್ರಬಂಧದ ಒಂದು ಪೂರ್ಣ ರೂಪವನ್ನು ನಾವು ಕಾಣ್ಬೋದು. ತ್ಯಾಜ್ಯ ವಸ್ತುವಿನ ನಿರ್ವಹಣೆ ಬಗ್ಗೆ ಪೀಠಿಕೆ, ವಿಷಯ ನಿರೂಪಣೆ ಅಂದರೆ ಆ ಪ್ರಬಂಧದಲ್ಲಿರುವಂತಹ ವಿಷಯ ಯಾವ ಅಂಶಗಳನ್ನು ನಿರೂಪಣೆ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಗಮನಿಸ್ತೀವಿ. ಅದಾದ್ಮೇಲೆ ಉಪಸಂಹಾರ ಈ ಪ್ರಬಂಧದ ಬಗ್ಗೆ ನಿಮ್ಮ ಅಭಿಪ್ರಾಯ ಅಥವಾ ನಿಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಂತ ಹೇಳಿಕೆಯಾಗಿರುತ್ತೆ. ಹಾಗಾಗಿ ಉಪಸಂಹಾರ ಅನ್ನುವಂಥದ್ದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಹಾಗಾಗಿ ಪ್ರಬಂಧಕ್ಕೆ 5 ಅಂಕಗಳು. ಸೊ ಇದಿಷ್ಟು ಪ್ರಶ್ನೆ ಸಂಖ್ಯೆಗಳನ್ನು ನಮೂದಿಸಿ ಉತ್ತರವನ್ನ ಬರೆದಿದ್ದಾರೆ. ಅದಾದ ಮೇಲೆ ಕೆಲವರು ಬುದ್ಧಿವಂತ ವಿದ್ಯಾರ್ಥಿಗಳಿರ್ತಾರೆ, ಓದಿರುವಂಥದ್ದು ತುಂಬಾ ಜಾಸ್ತಿ ಆಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಇಡೀ ಪ್ರಶ್ನೆ ಪತ್ರಿಕೆಗೆ ಉತ್ತರ ಗೊತ್ತಿದ್ದಂಥ ಸಂದರ್ಭದಲ್ಲಿ ನಾವು ಕೆಲವೊಂದು ಸಾರಿ ಹೆಚ್ಚು ಪ್ರಶ್ನೆಗಳನ್ನು ಬರೆಯುವಂಥ ಸಾಧ್ಯತೆಗಳಿರುತ್ತೆ. ಹೌದು, ಕೆಲವೊಂದು ಸಾರಿ ಬರೆಯಬೇಕಾಗತ್ತೆ. ಯಾಕೆ ಅಂತಂದ್ರೆ ಕೆಲವೊಂದು ಪ್ರಶ್ನೆಗಳಿಗೆ ತಪ್ಪು ಉತ್ತರಗಳಿದ್ದು ಇನ್ನು ಆನಂತರ ಬರೆದಂತಹ ಅದೇ ಒಂದು ವಿಭಾಗದ ಪ್ರಶ್ನೆಗಳಲ್ಲಿ ಉತ್ತರ ಸರಿಯಾಗಿದ್ರೆ ಆ ಪ್ರಶ್ನೆಗಳನ್ನು ಕಡಿತ ಮಾಡಿ ಈ ಪ್ರಶ್ನೆಯನ್ನ ಗುರುತಿಸಿ ಉತ್ತರಕ್ಕೆ ಅಂಕಗಳನ್ನು ಕೊಡುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಆ ಪ್ರಶ್ನೆಗಳು ಸರಿಯಾದ ಉತ್ತರವನ್ನು ಬರೆದು ಈ ಪ್ರಶ್ನೆಗಳಿಗೂ ಕೂಡ ಸರಿಯಾದ ಉತ್ತರಗಳಿದ್ರೆ ಅಂಥ ಸಂದರ್ಭದಲ್ಲಿ ಮೌಲ್ಯಮಾಪಕರು ಅದನ್ನು ರಿಪೀಟೆಡ್ ಅಂದರೆ ಪುನರಾವರ್ತನೆ ಅಂತೇಳಿ ಬಳಸ್ತಾರೆ. ಸೊ ಈ ಸಂದರ್ಭದಲ್ಲಿ ಅದೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಅಂದರೆ ಮುಖ್ಯವಾಗಿ ಯಾವ ಮೇನಲ್ಲಿ ಎಷ್ಟು ಪ್ರಶ್ನೆಗಳನ್ನು ಅಂದರೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು ಅನ್ನೋಂಥದ್ದನ್ನು ನಾವು ಅಚ್ಚುಕಟ್ಟಾಗಿ ಮೇನನ್ನು ಓದ್ಕೋಬೇಕಾಗತ್ತೆ. ಸೊ ಈ ನೆಲೆಯಲ್ಲಿ ಅದನ್ನೇ ಗಮನಿಸಿ ಅವರು ಮತ್ತೆ ಪುನರಾವರ್ತಿಸಿ ಬರೆದಿರುವಂತಹ ಒಂದಷ್ಟು ಪ್ರಶ್ನೆಗಳನ್ನು ಗುರುತಿಸಿ ಮೌಲ್ಯಮಾಪಕರು ಅದನ್ನು ಮೌಲ್ಯಮಾಪನ ಮಾಡಿ ಅದನ್ನು ಪುನರಾವರ್ತನೆ ಅಂತೇಳಿ ಬರೀತಾರೆ. ಅದರಲ್ಲಿ ಯಾವುದೇ ರೀತಿಯ ಅಂಕಗಳನ್ನು ಒಟ್ಟಾರೆ ಅಂಕಗಳಿಗೆ ಸೇರಿಸೋದಿಲ್ಲ. ಸೊ ಅಂಕಗಳಿಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಈ ಉತ್ತರ ಪತ್ರಿಕೆಯನ್ನು ಗಮನಿಸುವಂಥ ಸಂದರ್ಭದಲ್ಲಿ ನಮಗೊಂದು ಕೆಲವೊಂದಷ್ಟು ವಿಷಯಗಳನ್ನು ಒಟ್ಟಾರೆ ಸಾರ ಸಂಗ್ರಹದ ರೂಪದಲ್ಲಿ ಗಮನಿಸ್ಬೋದು. ಯಾವ್ಯಾವ ವಿಷಯಗಳು ಯಾವ್ಯಾವುದಪ್ಪ ಅಂತಂದರೆ ಮುಖ್ಯವಾಗಿ ಅಕ್ಷರಗಳನ್ನು ಸ್ಪಷ್ಟವಾಗಿ ಬರೀಬೇಕು. ಅದಾದಮೇಲೆ ಉತ್ತರಗಳು ನಿಖರವಾದಂಥ ಗೊತ್ತಿರುವಂಥ ಉತ್ತರಗಳನ್ನು ನಾವು ಮೊದಲು ಬರಿತಾ ಹೋಗಬೇಕು. ಒಂದು ಉತ್ತರ ಆದಮೇಲೆ ಆ ಸಾಲನ್ನು ಎಳೆಯುವಂಥದ್ದು ಅದನ್ನು ಮುಕ್ತಾಯವನ್ನು ಕೊಡುವಂಥದ್ದು ಮುಖ್ಯ ಆಗುತ್ತೆ. ಅದಾದ ಮೇಲೆ ನಂತರ ಒಂದು ಪುಟದಲ್ಲಿ ಈಗ 1 ಅಂಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾದರೆ 1 ಪದದಲ್ಲಿದ್ದರೆ ಅದನ್ನು 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬಹುದು. 2 ಅಂಕದ ಪ್ರಶ್ನೆಗಳಾದರೆ ಆ 2 ಅಂಕದ ಪ್ರಶ್ನೆಗಳು 4 ಉತ್ತರಗಳನ್ನು ಬರೀಬಹುದು. 3 ಅಂಕದ ಪ್ರಶ್ನೆಗಳು ಸಂದರ್ಭ ಸ್ವಾರಸ್ಯ ಆದರೆ 2 ಉತ್ತರಗಳನ್ನು ಬರೀಬಹುದು. ಅದೇ 8-10 ವಾಕ್ಯ ಅಂದರೆ 4 ಅಥವಾ 5 ಅಂಕಗಳ ಪ್ರಶ್ನೆಗಳಾದರೆ 1 ಪುಟದಲ್ಲಿ ಸಂಪೂರ್ಣವಾದಂಥ ಉತ್ತರಗಳನ್ನು ಬರೀಬಹುದು. ಹಾಗಾಗಿ ಯಾವುದೇ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆದು ಇಲ್ಲಿ ಜಾಗ ಉಳಿದಾದ ನಂತರ ಒಂದು ಹೊಸ ವಿಭಾಗವನ್ನು ಆಯ್ಕೆ ಮಾಡೋದು ಅದಕ್ಕೆ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ್ರೆ ನಾವು ಹೊಸ ಹಾಳೆ ಅಂದರೆ ಮುಂದಿನ ಪುಟವನ್ನು ಆಯ್ಕೆ ಮಾಡ್ಕೊಂಡು ಬರೆದ್ರೆ ಅದು ಉತ್ತಮ ಅಂತೇಳಿ ಗೊತ್ತಾಗುತ್ತೆ. ಸೊ ಇಲ್ಲಿ ನಾವು ಅಕ್ಷರಗಳ ದುಂಡಾಗಿ ಬರೆಯುವಂಥದ್ದು
ಅದಾದಮೇಲೆ ಸ್ಪಷ್ಟವಾಗಿ ಒತ್ತಕ್ಷರಗಳನ್ನು ಎಲ್ಲೂ ತಪ್ಪಿಲ್ಲದೆ ಬರೆಯುವಂಥದ್ದು. ಇದನ್ನು ನಾವು ಇಂತಹ ಅಂದರೆ ಟಾಪ್ ಆದಂತಂದರೆ 100ಕ್ಕೆ 100 ಅಂಕಗಳನ್ನು ಪಡೆಯುವಂಥ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ. ಹಾಗಾಗಿ ನಿಮಗೆ ಯಾವುದೇ ತಪ್ಪುಗಳು ಅಂದರೆ ಇಂತಹ ಮುಖ್ಯವಾದಂಥ ರಹಸ್ಯಗಳೇನಿರುತ್ತಲ್ಲ, ಇದನ್ನು ಅಚ್ಚುಕಟ್ಟಾಗಿ ಪರೀಕ್ಷೆ ಬರೀಬೇಕಾದ್ರೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಒಂದು ಸಮಯವನ್ನು ನಿರ್ವಹಣೆ ಮಾಡಬೇಕು. ಅದಾದ ನಂತರ ಸಮಯದ ಜೊತೆಗೆ ನಮಗೆ ಈ ಉತ್ತರ ಬರೆಯುವಂಥ ಶೈಲಿಯನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಸೊ ಯಾವ ಪ್ರಶ್ನೆಗೆ ಎಷ್ಟು ಉತ್ತರ ಅಗತ್ಯ ಇದೆಯೋ ಅಷ್ಟನ್ನು ಮಾತ್ರ ಬರೆದು ಮುಂದಿನ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಉತ್ತರಗಳನ್ನು ಬರೀಬೇಕು. ಹಾಗಾಗಿ ಮುಖ್ಯವಾಗಿ ಈ ಮೌಲ್ಯಗಳನ್ನು ನೀವು ಗಮನಿಸಿದ್ರೆ ಇಲ್ಲಿ ಈ ವರ್ಷದ ವಾರ್ಷಿಕ ಪರೀಕ್ಷೆಗೆ ನಿಮಗೆ ತುಂಬ ಉಪಯುಕ್ತವಾದಂಥ ಮಾಹಿತಿಗಳನ್ನು ಗಮನಿಸ್ಬೋದು. ಧನ್ಯವಾದಗಳು.